ಸರ್ ನಮಸ್ತೆ. ನೀವು ಆಲ್ರೆಡಿ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದೀರಾ ಡಯಟ್ ಸೆಲ್ಲಿಂಗಲ್ಲಿ ಸರ್. ತುಂಬ ಸಂತೋಷ. ಬಟ್ ಆದರೆ ನಾನು ಇವತ್ತು ವಂಡರ್ಫುಲ್ ಆಗಿರೋಂಥ ಒಂದು ಪ್ಲ್ಯಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂತೇಳಿದ್ರೆ ಇವತ್ತು ಸರ್ ನೋಡಿ, SHPL ಇವತ್ತು ವಂಡರ್ಫುಲ್ ಆಗಿ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಹೆಚ್ಚು ಕಮ್ಮಿ 8 ವರ್ಷ, ಆಲ್ರೆಡಿ 7 ವರ್ಷ ಕಂಪ್ಲೀಟ್ ಆಗಿ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ರೈಟ್ ಸರ್. ಆಲ್ರೆಡಿ ಈಗ ಆಗಸ್ಟ್ 15 ನೆನ್ನೆ ಮುಗೀತು. ನಾವು ರಿಯಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಒಂದು ಟ್ರೂ ಪವರ್ ಆಫ್ ಫ್ರೀಡಮ್ ಅಂತೇಳಿದ್ರೆ SHPL ನಾವು ವರ್ಕ್ ಮಾಡಬೇಕು ಸರ್. SHPL ಅಂತ ಏನು ಪವರ್ ಇದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜಸ್ಟ್ ಒಂದು ಸಲ ನೋಡ್ತಾ ಹೋಗಿ ಸರ್. ಸ್ಪೆಷಲಿ ಕಂಪ್ನಿ ಸರ್ ನೋಡಿ, ಸ್ಟಾರ್ಟ್ ಆಗಿದ್ದು 2013 ರಿಜಿಸ್ಟ್ರೇಷನ್ ಆಯಿತು ಕಂಪ್ನಿ. ರಿಜಿಸ್ಟ್ರೇಷನ್ ಆಗಿ ಕಂಪ್ನಿ ಸರ್ ಅದು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಬೇರೆಗೆ ಪ್ರಾಡಕ್ಟ್ಸನ್ನು ಕಂಪ್ನಿ ಕೊಡ್ತಾ ಇತ್ತು. ಬಟ್ 2013ರಿಂದ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಇವೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಅಂತ ವ್ಯಕ್ತಿಗಳಿದ್ರು. 2018 ಮೇ 20ಕ್ಕೆ ಕಂಪ್ನಿ ಲಾಂಚ್ ಇತ್ತು ಸರ್ ಇವತ್ತು ಡಯಟ್ ಸೆಲ್ಲಿಂಗಲ್ಲಿ. ಬಟ್ ಆದರೆ ರಿಜಿಸ್ಟ್ರೇಷನ್ ಆಗಿ 12 ವರ್ಷ ಕಂಪ್ಲೀಟ್ ಆಗಿದೆ. ಡಯಟ್ ಸೆಲ್ಲಿಂಗಲ್ಲಿ ಬಂದು 8ನೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದೆ. ಇವತ್ತು ಕಾರ್ಪೊರೇಟ್ ಆಫೀಸ್ಗಳು ಸರ್ ನಮ್ಮ ದೆಹಲಿ ಇರ್ಬೋದು, ಮುಂಬೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಗುವಾಹಟಿ ಇರ್ಬೋದು, ಇವತ್ತು ಎಲ್ಲ ಕಡೆ ಇದೆ. ಆ್ಯಂಡ್ ದೆನ್ ಇವತ್ತು ಬೆಂಗಳೂರು ಸಹ ನಮ್ಮದಿದೆ ಸರ್. ಅದೇ ರೀತಿ ಒಂದು ದೊಡ್ಡ ಕನ್ಸ್ಯೂಮರ್ ನೆಟ್ವರ್ಕ್ ಇವತ್ತು ಪ್ಯಾನ್ ಇಂಡಿಯಾದಲ್ಲಿ ಕಂಪ್ನಿ ಇವತ್ತು ಕ್ರಿಯೇಟ್ ಮಾಡಿದೆ. ಇವತ್ತು ನಮ್ಮಲ್ಲಿ 350+ ಪ್ರಾಡಕ್ಟ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಕಂಪ್ನಿ ಒಂದು ವಿಷನ್ ಇದೆ ಸರ್. ಕಂಪ್ನಿ ವಿಷನ್ ಇವತ್ತು ವೈಡ್ ರೇಂಜ್ ಆಫ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟನ್ನು ಕೊಡಬೇಕು ಎಸ್ಟಿಮೇಟ್ ಕಸ್ಟಮರ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಅಂತೇಳಿ ಕಂಪ್ನಿ ಇವತ್ತು ಪ್ಲ್ಯಾನ್ ಮಾಡ್ತಿ ಕೊಡ್ತದೆ. ಸೊ ಅದೇ ರೀತಿಯಲ್ಲಿ ಒಂದು ಕಂಪ್ನಿ ಒಂದು ಮಿಷನ್ ಇದೆ. ಹೌದು, 2030ರಲ್ಲಿ ಕಂಪ್ನಿ ಟಾಪ್ 5 ಡಯಟ್ ಸೆಲ್ಲಿಂಗ್ ಕಂಪ್ನೀಸಲ್ಲಿ ಒಂದು ಕಂಪ್ನಿ ಆಗೋದಕ್ಕೆ ಇವತ್ತು ಹೋಗ್ತಾ ಇದೆ. ಎಕ್ಸ್ಟ್ರೀಮ್ಲಿ ರಿಯಲಿ ಒಂದು ವಂಡರ್ಫುಲ್ ಲೀಡರ್ಶಿಪ್ ಜೊತೆಯಲ್ಲಿ ಇವತ್ತು ಕಂಪ್ನಿ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಪ್ರಾಡಕ್ಟ್ಸ್ಗಳು ಬಂದರೆ ಸರ್, ನಮ್ಮಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ಸಲ್ಲಿದೆ. ಸೊ ಇದರಲ್ಲಿ ನಿಮಗೆ ಜ್ಯೂಸಲ್ಲಿರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಕ್ಯಾಪ್ಸೂಲ್ಸ್ ಇರ್ಬೋದು, ಡ್ರಾಪ್ ಇರ್ಬೋದು, ಎಲ್ಲ ಫಾರ್ಮುಲಾ ಇದೆ ಸರ್. ಆ್ಯಂಡ್ ದೆನ್ ನಮ್ಮಲ್ಲಿ ಪರ್ಸನಲ್ ಕೇರ್ಲಿ ಬಂದರೆ ಇವತ್ತು ನಮ್ಮದೇ ಅರೋಮಾ ಶೇಷನ್ ನಮ್ಮ ಒನ್ ಬ್ರ್ಯಾಂಡ್ ಇದೆ ಸರ್. ಹೆಚ್ಚು ಕಮ್ಮಿ ಹೆಲ್ತಲ್ಲಿ 160+ ಇದೆ. ಇವತ್ತು ಪರ್ಸನಲ್ ಕೇರ್ಲಿ ಬಂದರೆ 100+ ಪ್ರಾಡಕ್ಟ್ ಇದೆ. ಆ್ಯಂಡ್ ಹೋಮ್ ಕೇರ್ಲಿ ಬಂದರೆ ಸರ್ ನಮ್ಮಲ್ಲಿ ಸ್ಪೆಷಲಿ ಫೋರ್ಟ್ನರು, ಹ್ಯಾಂಡ್ ವಾಶ್, ಸ್ಯಾನಿಟೈಸರ್, ಆ್ಯಂಡ್ ದೆನ್ ನಿಮಗೆ ಡಿಶ್ ವಾಶ್, ಆ್ಯಂಡ್ ದೆನ್ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಈ ಕೆಟಗರಿ ಇದೆ. ಕಿಚನ್ ಕೇರ್ಲಿ ಬಂದರೆ ಸರ್ ನಮ್ಮಲ್ಲಿ 27+ ಪ್ರಾಡಕ್ಟ್ ಇವತ್ತು ಇದೆ. ನಮ್ಮಲ್ಲಿ ಮಸಾಲ ಇರ್ಬೋದು ಸರ್, ಆ್ಯಂಡ್ ದೆನ್ ರೈಸ್ ಬ್ರೇನ್ ಆಯಿಲ್ ಇರ್ಬೋದು, ಆ್ಯಂಡ್ ಮಲ್ಟಿಗ್ರೇನ್ ಆಟ ಇರ್ಬೋದು, ಈ ಒಂದು ಪ್ರಾಡಕ್ಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದರೆ ಅಗ್ರಿಕಲ್ಚರ್ಲಿ ಸರ್ ನಮ್ಮಲ್ಲಿ 19+ ಪ್ರಾಡಕ್ಟ್ ಇವತ್ತು ಅಗ್ರಿಕಲ್ಚರ್ಲಿದೆ. ಸೊ ವಂಡರ್ಫುಲ್ ಮಿರಾಕಲ್ ಪ್ರಾಡಕ್ಟ್ಸ್ ಇವತ್ತು ನಿಮಗೆ ಸಾಯಿಲ್ ಟ್ರೀಟ್ಮೆಂಟ್ ಇರ್ಬೋದು, ಸೀಡ್ ಟ್ರೀಟ್ಮೆಂಟ್ ಇರ್ಬೋದು, ಸ್ಪ್ರೆಡರ್, ಆಕ್ಟಿವೇಟರ್, ಗ್ರೋತ್ ಪ್ರಮೋಟರ್, ಈ ರೀತಿ ನಮ್ಮಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸೇ. ಅನಿಮಲ್ ಕೇರ್ಲಿ ಬಂದರೆ ಸರ್ ನಮ್ಮಲ್ಲಿ ಹಸುಗಳಿಗಿರ್ಬೋದು, ಮೇಕೆಗಳಿಗೆ, ಕುರಿಗಳಿಗೆ, ಬೆಕ್ಕಿಗೆ, ನೀವು ಸಾಕುವಂಥ ನಾಯಿಗೂ ಸಹ ನಮ್ಮಲ್ಲಿ ಸರ್ ಫೈನೆಸ್ಟ್ ಸೊಲ್ಯೂಷನ್ ವಿತ್ ದ ಹ್ಯೂಮನ್ ಟಚ್ ಇವತ್ತು ವಂಡರ್ಫುಲ್ ಆಗಿರೋಂಥ ಅನಿಮಲ್ ಕೇರ್ ಪ್ರಾಡಕ್ಟ್ ಇದೆ. ಆ್ಯಂಡ್ ಬೇಬಿ ಕೇರ್ ಪ್ರಾಡಕ್ಟ್ಸು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಬ್ಯೂಟಿಫುಲ್ ಆಗಿರೋಂಥ ಬೇಬಿ ಕೇರ್ ಪ್ರಾಡಕ್ಟ್ಸ್ ಇದರಲ್ಲಿ ನಮಗೆ ಮಕ್ಕಳಿಗೂ ಸಹ ತುಂಬ ಬ್ಯೂಟಿಫುಲ್ ಆಗಿರೋಂಥ ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಗಳೇ ಬರ್ಬೋದು. ನೋಡ್ಬೋದು ನೀವು ನಮ್ಮ ಮ್ಯಾಗ್ನೆಟಿಕ್ ಇವತ್ತು ಬ್ರಾಸ್ಲೆಟ್ ಇದೆ, ನೋಡ್ಬೋದು ನವರತ್ನ ಬ್ರಾಸ್ಲೆಟ್ ನಮ್ಮಲ್ಲಿದೆ ಸರ್. ಅದೇ ರೀತಿ ನೋಡ್ಬೋದು ನೀವು ಆಲ್ಕಲೈನ್ ವಾಟರ್ ಬಾಟ್ಲ್ ಇದೆ. ಸೊ ಈ ಥರ ನಮ್ಮಲ್ಲಿ ಹೈಡ್ರೋಜನ್ ವಾಟರ್ ಬಾಟ್ಲು, ಈ ರೀತಿ ಲೈಫ್ ಸ್ಟೈಲ್ ಪ್ರಾಡಕ್ಟ್ಗಳು ಸಹ ನಮ್ಮಲ್ಲಿ ಇದೆ ಸರ್. ಆ್ಯಂಡ್ ಇದರಲ್ಲಿ ಸ್ಪೆಷಲಿ ಇವತ್ತು SHPLನ ಒಂದು ಫ್ರೀಡಮ್ ಪ್ಲ್ಯಾನ್ ರಿಯಲಿ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂದರೆ SHPLನ ಒಂದು ಫ್ರೀಡಮ್ ಪ್ಲ್ಯಾನ್ ನೀವು ತಿಳ್ಕೊಂಡಿದ್ದಾದರೆ ಸರ್ ರಿಯಲಿ ವಂಡರ್ಫುಲ್. ತುಂಬ ಇದರಲ್ಲಿ ಬೆನಿಫಿಟ್ಸ್ ಇದೆ, ನೀವು ತಿಳಿತಾ ಹೋಗ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಲಿಯಾಬಿಲಿಟಿ ಇಲ್ಲ, ಯಾವುದೇ ರೀತಿಯ ಸರ್ ಇದರಲ್ಲಿ ಟೆನ್ಷನ್ ಇಲ್ಲ, ಯಾವುದೇ ರೀತಿಯ ನೀವು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಬೇಕಾಗಿಲ್ಲ. ಆರಾಮಾಗಿ ಈಸಿಯಾಗಿ ಸರ್ ಈ ಒಂದು ಪ್ಲ್ಯಾನಲ್ಲಿ ನೀವು ದುಡಿಬೋದು. ಜೊತೆಗೆ ಬಂದಿರೋಂಥ ವ್ಯಕ್ತಿಗಳು ಒಂದು ಒಳ್ಳೆ ದುಡಿಮೆನ ನೀವು ಮಾಡಿಸ್ಬೋದು. ಸೊ ಇಲ್ಲಿ ನೋಡಿ ಸರ್, ವರ್ಲ್ಡ್ ಕ್ಲಾಸ್ ನಮ್ಮಲ್ಲಿ SHPL ಪ್ರಾಡಕ್ಟ್ಸ್ ಇದೆ ಸರ್, ಅಫೋರ್ಡಬಲ್ ಪ್ರೈಸಲ್ಲಿದೆ. ಆ್ಯಂಡ್ ದೆನ್ ಸ್ಪೆಷಲಿ ಇದರಲ್ಲಿ ನಾವು ಪ್ರತಿಯೊಬ್ಬರಿಗೂ ಒಂದು ವಂಡರ್ಫುಲ್ ಒಂದು SHPL ಒಂದು ನಮಗೆ ಲೈಫ್ ಟೈಮ್ ಒಂದು ಆಫರ್ ಕೊಡುತ್ತೆ, ಬೈ 1 get 1. ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಒಳ್ಳೆ ರಿಟೇಲ್ ಪ್ರಾಫಿಟ್ನ ಮಾಡ್ಕೊಂಡು ಬೇರೆ ಇನ್ಕಮು ಸಹ ನಾವು ಇಲ್ಲಿ ತುಂಬ ಚೆನ್ನಾಗಿ ಪಡ್ಕೊಬೋದು. ಇದನ್ನು ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಸರ್. ಮೊದಲನೇದು ನಮಗೆ ರಿಟೇಲ್ ಪ್ರಾಫಿಟ್ ಇದೆ ಸರ್. ಓಕೆ, ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್ ಇದೆ ಸರ್. ಆ ರಿಟೇಲ್ ಪ್ರಾಫಿಟ್ ಅದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ನಿಮಗೆ ಟೋಟಲಿ ಇದರಲ್ಲಿ ಫ್ರೀ ಇದೆ ಸರ್. ರಿಜಿಸ್ಟ್ರೇಷನ್ಗೆ ಯಾವುದೇ ರೀತಿ ನೀವು ಹಣ ಕೊಡಬೇಕಾಗಿಲ್ಲ. ರಿಜಿಸ್ಟ್ರೇಷನ್ ಆದಮೇಲೆ ಸರ್ ನಿಮಗೊಂದು 7 ನಂಬರಿಂದ ID ಬರುತ್ತೆ. ಆ ID ಮುಖಾಂತರ ನೀವು ರಿಜಿಸ್ಟ್ರೇಷನ್ ಆಗಿ ಸೊ ನಿಮಗೆ ಯಾವುದು ಬೇಕೋ ಆ ಪ್ರಾಡಕ್ಟ್ನ ಚೂಸ್ ಮಾಡಿ ಸರ್. ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ನಿಮ್ಮ ID ನ ಆಕ್ಟಿವೇಷನ್ ಮಾಡ್ಕೊಬೋದು. ಯಾಕಂದರೆ ನಿಮ್ಮ ಪರ್ಚೇಸ್ ಪ್ರಾಡಕ್ಟ್ಸ್ ಯುವರ್ ಓನ್ ಚಾಯ್ಸ್, ನಿಮ್ಮ ಓನ್ ಚಾಯ್ಸಿಂದ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಮತ್ತು ನಿಮಗೆ ಬೈ 1 get 1 ನಿಮಗೆ ಲೈಫ್ ಟೈಮ್ ಕಂಪ್ನಿ ಕೊಡ್ತಿದೆ. ಯು ಮೇ ಆರ್ಡರ್ ದ ಪ್ರಾಡಕ್ಟ್ಸ್ ಆನ್ಲೈನಿಂದ ಬೇಕಾದರೂ ನೀವು ಪ್ರಾಡಕ್ಟನ್ನು
ಆರ್ಡರ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ 2,500 ಪ್ಲಸ್ ಆಯಿತು ಅಂದರೆ ನಿಮಗೆ ಆನ್ಲೈನಲ್ಲಿ ಫ್ರೀ ಇರುತ್ತೆ ಸರ್. 2,500 ಮೇಲೆ ಆಯಿತು ಅಂದರೆ ನಿಮ್ಗೆ ಇದರಲ್ಲಿ ಆನ್ಲೈನ್ 100 ರೂಪಾಯಿ 150 ರೂಪಾಯಿ ನಿಮಗೆ ಚಾರ್ಜ್ ಆಗ್ಬೋದು ಅಷ್ಟೇ, ಮತ್ತೆ ಜಾಸ್ತಿ ಆಗಲ್ಲ. ಆ್ಯಂಡ್ ಇವತ್ತು ಪ್ರತಿಯೊಂದು ಕಡೆಯಿಂದನೂ ನಿಮಗೆ ಸಪೋರ್ಟ್ ತುಂಬ ಚೆನ್ನಾಗಿ ಇಲ್ಲಿ ಸಿಗುತ್ತೆ. SHPಯಲ್ಲಿ ಇಲ್ಲಿ 12 ರೀತಿಯ ಎಕ್ಸಿಸ್ಟಿಂಗ್ಸ್ ಇನ್ಕಮ್ ಬರುತ್ತೆ ಅಂತ ನಿಮಗೆ ಹೇಳಿದೆ. ಸೊ ಫಸ್ಟ್ ಒಂದು ರಿಟೇಲ್ ಪ್ರಾಫಿಟ್ ಇದೆ ಸರ್. ಈ ರಿಟೇಲ್ ಪ್ರಾಫಿಟ್ ನಿಮಗೆ ನಮ್ಮಲ್ಲಿ 1+1 ಪ್ರಾಡಕ್ಟ್ ಇದೆ. ಯಾಕಂದ್ರೆ ನಿಮಗೆ 1,000 ರೂಪಾಯಿ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದರೆ 1,000ಕ್ಕೆ 1,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಇದೆ. ಪ್ರತಿಯೊಂದು ಪ್ರಾಡಕ್ಟಿಗೆ ನಮ್ಮಲ್ಲಿ ಬಿಸ್ನೆಸ್ ವ್ಯಾಲ್ಯೂಮ್ ಇದೆ ಸರ್. ಆ ಬಿಸ್ನೆಸ್ ವ್ಯಾಲ್ಯೂಮ್ ಮುಖಾಂತರ ನಿಮ್ಗೆ ಎಲ್ಲ ರೀತಿಯ ಇನ್ಕಮ್ ಬರ್ತಾ ಹೋಗುತ್ತೆ. ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಯಾಕಂದರೆ ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್ ಏನಿದೆ ಇದು, ಈ ಒಂದು ರಿಟೇಲ್ ಪ್ರಾಫಿಟ್ ಪಡ್ಕೊಳ್ಳೋದಕ್ಕೋಸ್ಕರ ತುಂಬ ಜನ ಇವತ್ತು ಬೇರೆ ಬೇರೆ ಕಡೆ ಸ್ಟಾರ್ಟಿಂಗಲ್ಲಿ ಮೊದಲ ಇನ್ಕಮ್ ರಿಟೇಲ್ ಪ್ರಾಫಿಟೇ ಇರುತ್ತೆ ಎಲ್ಲ ಕಂಪ್ನೀಸಲ್ಲಿ. ಬಟ್ ಅಲ್ಲಿ 1,000 ರೂಪಾಯಿಗೆ 200-300 ರೂಪಾಯಿ ಉಳಿತದೆ. ಅದರಲ್ಲಿ ತುಂಬ ಜನ ಮೋಟಿವೇಶನ್ ಮೇಲೆ ಕೆಲಸ ಮಾಡ್ತಾರೆ. ಬಟ್ ಅದರಲ್ಲಿ ಅವರಿಗೆ ಸರಿಯಾಗಿ ಇನ್ಕಮ್ ಬರೆದಿರೋದ ಕಾರಣ ಮತ್ತೇನು ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಯಾಕಂದರೆ 1,000 ರೂಪಾಯಿಗೆ 200 ರೂಪಾಯಿ 300 ರೂಪಾಯಿ ಬಂದಿರುತ್ತೆ. ಆ 200-300 ರೂಪಾಯಿನ ಅವರು ಹೊರಗಡೆ ಖರ್ಚು ಮಾಡಿರ್ತಾರೆ, ಪೆಟ್ರೋಲಿಗೆ, ಗಾಡಿಗೆ, ಊಟ ತಿಂಡಿಗೆ. ಬಟ್ ಅವರಿಗೆ ಸ್ಟೇಬಲ್ ಆಗಿ ನಿಲ್ಲಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ತುಂಬ ರೀತಿಯ ಒಂದು ಖರ್ಚು ವೆಚ್ಚಗಳು ಇರ್ತದೆ ಫೀಲ್ಡಲ್ಲಿ ಹೋದಾಗ. ಬಟ್ ಇಲ್ಲಿ 1,000 ರೂಪಾಯಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ 1,000ಕ್ಕೆ 1,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಇರೋದ್ರಿಂದ ಸೊ ನೀವು ಆರಾಮಾಗಿ ಸರ್ ಸ್ವಲ್ಪ ದಿನ ಟೀಮ್ ಬಿಲ್ಡ್ ಆಗೋ ತನಕ ನೀವು ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಎರಡನೇದು ಸರ್, ಇಲ್ಲಿ ಟೀಮ್ ಮ್ಯಾಚಿಂಗ್ ಬೋನಸ್ ಅಂತ ಕೊಡ್ತಾರೆ. ಅಂದರೆ ಈ ಟೀಮ್ ಮ್ಯಾಚಿಂಗ್ ಬೋನಸ್ ಯಾವ ರೀತಿ ಕೊಡ್ತಾರೆ ಸರ್ ನೋಡಿ, ಇದು ವೀಕ್ಲಿ ಇನ್ಕಮ್, ವಾರದಲ್ಲಿ 1 ಟೈಮ್ ಕೊಡುವಂಥ ಇನ್ಕಮ್ ಸರ್. ಈ ವಾರದಲ್ಲಿ 1 ಟೈಮ್ ನಿಮಗೆ ಇನ್ಕಮ್ ಟೀಮ್ ಮ್ಯಾಚಿಂಗ್ ಬೋನಸ್ ಅಂತ ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಹೇಳಿದೆ ಸರ್ ನೋಡಿ, ರಿಟೇಲ್ ಪ್ರಾಫಿಟ್ ಅಂತೇಳಿ. ಈ ರಿಟೇಲ್ ಪ್ರಾಫಿಟ್ ನಿಮಗೆ 1+1 ಕೊಡ್ತಾರೆ. ಮೊದಲ ಇನ್ಕಮ್ ಸರ್ ರಿಟೇಲ್ ಪ್ರಾಫಿಟ್. ಇದು ರಿಟೇಲ್ ಪ್ರಾಫಿಟ್ ಇದೆಯಲ್ಲ ನಿಮಗೆ, ಇದು 1+1 ಕೊಡ್ತಾರೆ. ಸೆಕೆಂಡ್ ಸರ್ ನಿಮಗೆ ಟೀಮ್ ಬೋನಸ್ ಅಂತ ಹೇಳಿದೆ. ಇದು ವೀಕ್ಲಿ ಇನ್ಕಮ್ ಸರ್, ವೀಕ್ಲಿ ಇನ್ಕಮ್ ಇದೆ. ಈ ವೀಕ್ಲಿ ಇನ್ಕಮ್ ಇದೆಯಲ್ಲ, ಇದು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಸರ್ ನೋಡಿ, ಇದಕ್ಕೊಂದು ಕ್ರೈಟೇರಿಯಾ ಇಟ್ಟಿದ್ದಾರೆ ಸರ್. ನೋಡಿ, ನಿಮ್ಮ ಐಡಿನ ಆಕ್ಟಿವೇಶನ್ ಮಾಡೋ ಮುಖಾಂತರ ನೀವು ವಾರದಲ್ಲಿ ಇನ್ಕಮ್ನ ನೀವು ಸೆಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮಲ್ಲಿ ನೀವು 500 BV ಅಂದ್ರೆ ನಾನು ಹೇಳಿದ ಪ್ರತಿಯೊಂದು ಪ್ರಾಡಕ್ಟಿಗೆ BV ಇದೆ ಸರ್ ಅಂತ, ರೈಟಾ? ಸೊ ಫಾರ್ ಎಕ್ಸಾಂಪಲ್ ನೀವೊಂದು 500 BV ಇಂದ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಎಲ್ಲಿವರೆಗೆ, ಸೊ ನಿಮಗೆ 3,000 ಒಳಗೆ 2,999 ಒಳಗೆ ನೀವೇನಾದ್ರು ಪರ್ಚೇಸ್ ಮಾಡಿದರೆ ವಾರಕ್ಕೆ ಇದು 1.25 ಲಕ್ಷ ತಗೊಬಹುದು ಸರ್. ತಿಂಗಳಿಗೆ 5 ಲಕ್ಷ ನೀವು ಇದು ತಗೊಬಹುದು ಇನ್ಕಮ್, ರೈಟ್ ಸರ್? ಇಲ್ಲ ಸರ್ ನಾವು ಸ್ವಲ್ಪ ಜಾಸ್ತಿ, ಇದು ಮೊದಲ ಆಪ್ಷನ್ ಇದೆ. ಎರಡನೇ ಆಪ್ಷನ್ ನಿಮಗೆ ಬರುತ್ತೆ ಸರ್. ಫಾರ್ ಎಕ್ಸಾಂಪಲ್ 3,000 BV ಇಂದ ನಿಮ್ಮ ಐಡಿನ ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರಾ. ಸೊ 3,000 BV ಇಂದ 5,999 ಒಳಗೆ ನೀವು ಆಕ್ಟಿವೇಶನ್ ಮಾಡಿದ್ರೆ ವಾರಕ್ಕೆ ಸರ್ ಇದು 1.5 ಲಕ್ಷ ರೂಪಾಯಿ ನೀವು ತಗೊಬಹುದು ಸರ್. ಇಲ್ಲಿ ತಿಂಗಳಿಗೆ ನೀವಿಲ್ಲಿ 6 ಲಕ್ಷ ರೂಪಾಯಿ ತಗೊಳ್ಳೋಂಥ ಅವಕಾಶ ಸಿಗುತ್ತೆ. ಇಲ್ಲ ಸರ್ ಥರ್ಡ್ ಆಪ್ಷನ್ ಇದೆ ಸರ್, ನಾನಿಲ್ಲಿ ಫಾರ್ ಎಕ್ಸಾಂಪಲ್ 6,000 BV ಇಂದ ಆಕ್ಟಿವೇಶನ್ ಮಾಡ್ತೀನಿ ಸರ್. ಅಂದರೆ ನೀವು 8,999 ಒಳಗೆ ನೀವೇನಾದ್ರು ಆಕ್ಟಿವೇಶನ್ 6,000 ಇಂದ 8,999 ಒಳಗೆ ಮಾಡ್ಕೊಂಡ್ರೆ ಸೊ ನಿಮಗೆ ವಾರಕ್ಕೆ 2 ಲಕ್ಷ ಸರ್, ತಿಂಗಳಿಗೆ 8 ಲಕ್ಷ ಪಡೆಯುವಂಥ ಅವಕಾಶ ಇದೆ. ಅಥವಾ ಫೋರ್ತ್ ಆಪ್ಷನ್ ಇದೆ ಸರ್, ಲೈಫಲ್ಲಿ 1 ಟೈಮ್ 9,000 BV ಬಿಸ್ನೆಸ್ ವ್ಯಾಲ್ಯೂಮ್ ಇಂದ ಪ್ಲಸ್ ನೀವು ಮಾಡಿದ್ರೆ ಅಂದರೆ ವಾರಕ್ಕೆ ನಿಮಗೆ 3 ಲಕ್ಷ ಸರ್, ತಿಂಗಳಿಗೆ 12 ಲಕ್ಷ ರೂಪಾಯಿ ಪಡೆಯುವಂಥ ಅವಕಾಶ ಇದು ಕೊಡುತ್ತೆ. ಅಂದರೆ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾವುದರಿಂದ ಬೇಕಾದರೂ ಆಕ್ಟಿವೇಶನ್ ಮಾಡಿ ನೀವು ಇನ್ಕಮ್ನ ತಗೊಬೋದು, ರೈಟ್? ಫಾರ್ ಎಕ್ಸಾಂಪಲ್ ನೀವು 500 BV ಇಂದ ಮಾಡ್ತೀರಾ ಸರ್, ಓಕೆ, ನಿಮಗೆ ವಾರಕ್ಕೆ ನಿಮ್ಗೆ 1.25 ಲಕ್ಷ ಸಿಗುತ್ತೆ. ಅಂಡ್ ತಿಂಗಳಿಗೆ ಸರ್ ನಿಮಗೆ ಇಲ್ಲಿ 5 ಲಕ್ಷ. ಇಲ್ಲ ಸರ್ ನಾನು 3,000 ಪ್ಲಸ್ ಇಂದ ಮಾಡ್ತೀನಿ, ಸೊ ವಾರಕ್ಕೆ 1.5 ಲಕ್ಷ, ತಿಂಗಳಿಗೆ 6 ಲಕ್ಷ ಈ ಟೀಮ್ ಬೋನಸ್ ತಗೊಳ್ಳೋಂಥ ಅವಕಾಶ ಇದೆ. ಅಥವಾ ಸರ್ ಮೂರನೇ ಆಪ್ಷನ್ ಇದೆ ಸರ್, ನಾನು ಇಲ್ಲಿ 6,000 ಪ್ಲಸ್ ಇಂದ ಮಾಡ್ತೀನಿ ಅಂದರೆ ವಾರಕ್ಕೆ 2 ಲಕ್ಷ, ತಿಂಗಳಿಗೆ 8 ಲಕ್ಷ ತಗೊಳ್ಳೋಂಥ ಅವಕಾಶ ಇದೆ. ಫೋರ್ತ್ ಆಪ್ಷನ್ ಸರ್, 9,000 ಪ್ಲಸ್ ನಾನು ಮಾಡ್ತೀನಿ ಅಂದರೆ ವಾರಕ್ಕೆ 3 ಲಕ್ಷ, ತಿಂಗಳಿಗೆ 12 ಲಕ್ಷ ರೂಪಾಯಿ ಪಡೆಯುವಂಥ ಅವಕಾಶ ನಿಮಗೆ ಇಲ್ಲಿ ಕೊಡ್ತದೆ ಸರ್. ಸೊ ರಿಯಲಿ ಇದು ಯಾವ ರೀತಿ ಕೊಡ್ತಾರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ, ನೀವು ನೋಡಬಹುದು ಸರ್. ಫಾರ್ ಎಕ್ಸಾಂಪಲ್ ನೋಡಿ, ಇದು ಟೀಮ್ ಬೋನಸ್ ವಾರದ ವೀಕ್ಲಿ ಇನ್ಕಮ್ ಅಂತ ಹೇಳಿದೆ. ಯಾವ ರೀತಿ ಕೊಡ್ತಾರೆ ಇದು ಸರ್? ಇದು 2 ಲೆಗ್ ಜನರೇಷನ್ ಪ್ಲಾನ್ ಇದೆ. ಇದು 2 ಲೆಗ್ ಜನರೇಷನ್ ಪ್ಲಾನ್ ಸರ್. ಇಲ್ಲಿ ಯಾವುದು ಮಲ್ಟಿಲೆಗ್ಸ್ ನಿಮಗೆ ಇಲ್ಲಿ ಯಾವುದು ಬರೋದಿಲ್ಲ, ರೈಟ್? ಸಿ 2 ಲೆಗ್ ಅಲ್ಲಿ ನೀವು ಇಲ್ಲಿ ಇದ್ದೀರಿ ಸರ್. ನಿಮ್ಮ ಎ ಗ್ರೂಪ್ ಇದೆ, ನಿಮ್ಮ ಬಿ ಗ್ರೂಪ್ ಇದೆ, ರೈಟ್ ಸರ್? ಓಕೆ, ಎ ಗ್ರೂಪ್ ಮತ್ತೆ ಬಿ ಗ್ರೂಪ್ ಇದೆ. ಈ ನೋಡಿ ಇಲ್ಲಿ ಈ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ, ಬಿ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಎಷ್ಟು ಜನಕ್ಕೆ ಜಾಯಿನ್ ಮಾಡಿಸಿದ್ರ, ಓಕೆ, ಒಂದು 10 ಜನ 20 ಜನ 30 ಜನ. ಫಾರ್ ಎಕ್ಸಾಂಪಲ್ ವಾರ, ಈ ವಾರದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸರ್ ಒಂದು 60,000 BV ಬಂದಿದೆ. ಅಥವಾ ಈ ಕಡೆ ಬಂದು ಸರ್ ಒಂದು 70,000 BV ಬಂದಿದೆ, ರೈಟ್?
ಸೊ ಇದರಲ್ಲಿ ಸಣ್ಣದು ಯಾವುದಿದೆ ಸರ್ 60 ಅಲ್ವಾ, ಈ 60,000ಕ್ಕೆ 40,000 ಬಿ ಮ್ಯಾಚ್ ಮಾಡ್ತಾರೆ, ನಿಮಗೆ ಇಲ್ಲಿ 6,000 ರೂಪಾಯಿನ ಕೊಡ್ತಾರೆ. ರೈಟ್, ಇದು ಉಳಿದಂತ 10,000 ಬಿ ವಿ ಇದೆಯಲ್ಲ, ಇದು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ನೆಕ್ಸ್ಟ್ ವೀಕಿಗೆ. ರೈಟ್, ನೀವು ಈ ರೀತಿ ಎಷ್ಟು ಮ್ಯಾಚ್ ಮಾಡ್ತೀರಾ ಅಷ್ಟು ಮ್ಯಾಚ್ ಮಾಡಿ ನೀವು ವಾರಕ್ಕೆ ನಿಮಗೆ ಇನ್ಕಮ್ ಇಲ್ಲಿ 1.25 ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, ಇದು ನಿಮ್ಮ ಆಕ್ಟಿವೇಶನ್ ಮೇಲೆ ಇದು ಲೆಕ್ಕ ಹಾಕ್ತಾರೆ. ಯಾಕಂತ ಹೇಳಿದ್ರೆ ನೀವೇನಾದ್ರು ಸರ್ 500 ಬಿ ಒಳಗೆ ಮಾಡಿದ್ರೆ ವಾರಕ್ಕೆ 1.25 ಲಕ್ಷ ತಗೊಬಹುದು, ಅಥವಾ 9,000 ಬಿ ಮಾಡಿದ್ರೆ ವಾರಕ್ಕೆ 3 ಲಕ್ಷ ತಗೊಬಹುದು. ಈ ರೀತಿ ನೀವು ಎಷ್ಟು ತಗೊಂತೀರಾ ಸರ್ ವಾರ, ಸೊ ಈ ಬಿ ವಿ ನಿಮಗೆ ಮ್ಯಾಚ್ ಮಾಡಿ ಕೊಡ್ತಾರೆ, ಉಳಿದಿದ್ದು ನಿಮಗೆ ಕ್ಯಾರಿ ಫಾರ್ವರ್ಡ್ ಇರ್ತದೆ. ರೈಟ್, ಸೊ ಇದೊಂದು ಯಾವುದೋ ರೀತಿಯ ಫ್ಲಶ್ ಔಟ್ ಆಗಲ್ಲ. ಈ ರೀತಿ ವಾರಕ್ಕೆ ನೀವು ಯು ಕ್ಯಾನ್ ಅರ್ನ್ 12 lakh rupees ಪರ್ ಮಂತ್. ಇದು ತಗೊಬಹುದು. ಯಾವುದು ಸರ್? ಇದು ಟೀಮ್ ಬೋನಸ್. ಇದು ನಿಮ್ಮ ಡಿಪೆಂಡ್ ಆಗುತ್ತೆ, ನೀವು ಆಕ್ಟಿವೇಶನ್ ಮಾಡ್ಕೊಳ್ಳೋದ್ರ ಮೇಲೆ, ನೀವು ಎಷ್ಟು ಮೇಲೆ ಆಕ್ಟಿವೇಶನ್ ಮಾಡ್ಕೊಂತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಎರಡನೇದು ಟೀಮ್ ಬಿಲ್ಡಿಂಗ್ ಬೋನಸ್ ಅಂತ ಹೇಳ್ತಾರೆ ಸರ್. ಇದು ವೀಕ್ಲಿ ಇನ್ಕಮ್. ಇದು ವೀಕ್ಲಿ ಇನ್ಕಮ್ ಹೆಂಗ್ ಕೊಡ್ತಾರೆ ಸರ್? ನೋಡಿ, ನಿಮ್ಗೆ ಹೇಳ್ತೀನಿ. ಟೀಮ್ ಬಿಲ್ಡಿಂಗ್ ಬೋನಸ್ ಅಂತ ಇಲ್ಲಿ ತೋರಿಸ್ತಿದ್ದಾರೆ. ರೈಟ್, ಸೊ ಈ ಟೀಮ್ ಬಿಲ್ಡಿಂಗ್ ಬೋನಸ್ ಯಾವ ರೀತಿ ಕೊಡ್ತಾರೆ ಸರ್? ನೋಡಿ, ನಿಮ್ಮ ಐಡಿ ಇದೆ, ನೀವು ಈ ನೋಡಿ ಈ ಇನ್ಕಮ್ ತಳಕ್ಕೆ 2 ಜನಕ್ಕೆ ನೀವು ಸ್ಪಾನ್ಸರ್ ಮಾಡಬೇಕು. 2 ಜನಕ್ಕೆ ಸ್ಪಾನ್ಸರ್ ಮ್ಯಾಂಡೇಟರಿ ಇದೆ, ನೀವು ಮಾಡಿದಿರಾ. ಓಕೆ, 2 ಜನದ ಮೇಲೆ ನೀವು ಸ್ಪಾನ್ಸರ್ ಮಾಡಬೇಕು ಅಂದ್ರೆ ಸರ್, ಇದು ಏನು ನೀವು ಈ ರೀತಿ ಸ್ಪಾನ್ಸರ್ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. 1, 2, 3, 4, 5, 6 ಈ ರೀತಿ ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಇದು 2 ಲೆಗ್ಗೆ ಇರೋದ್ರಿಂದ, ರೈಟ್, ಇದು ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ನೀವು ಯಾರಿಗೆ ಬೇಕಾದ್ರೂ ಅಥವಾ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಯಾರಿಗೆ ಬೇಕಾದ್ರೂ ಸ್ಪಾನ್ಸರ್ ಮಾಡೋದು. ನೋಡಿ, ಇದಕ್ಕೆ ಇದು ಎ ಇದೆ, ಇದು ಬಿ ಇದೆ, ಇದು ಸಿ, ಇದು ಡಿ. ಇದಕ್ಕೂ ನೀವೇ ಸ್ಪಾನ್ಸರ್ ಇದ್ದೀರಾ, ಇದಕ್ಕೂ ನೀವೇ ಸ್ಪಾನ್ಸರ್ ಇದ್ದೀರಾ, ಇಲ್ಲೂ ಸ್ಪಾನ್ಸರ್, ಇಲ್ಲೂ ಸ್ಪಾನ್ಸರ್. ನೋಡಿ, ಒಂದು ಲೈನ್ ಅಲ್ಲಿ ಇದ್ರೂ ಈ ಇನ್ಕಮ್ ನಿಮಗೆ ಬರುತ್ತೆ. ಯಾವ ರೀತಿ ಬರುತ್ತೆ ಸರ್? ಒಂದು ಲೈನ್ ಇದ್ರೆ ನಿಮಗೆ ಇನ್ಕಮ್ ಸಿಂಪಲ್ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಈ ಒಂದು ಲೈನ್ ಅಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಲೈನ್ ಅಲ್ಲಿ ಈಗ ಬಿಸ್ನೆಸ್ ಏನೂ ಇಲ್ಲ, ರೈಟ್, ಇಲ್ಲಿ 0 ಇದೆ ಈ ವಾರ. ಸೊ ಇಲ್ಲಿ ನಿಮಗೆ 3-4 ಜನಕ್ಕೆ ನೀವು ಸ್ಪಾನ್ಸರ್ ಮಾಡಿದಿರಾ, ಇದಕ್ಕೆ ಸ್ಪಾನ್ಸರ್ ನೀವೇ ಇದ್ದೀರಾ, ಇದಕ್ಕೂ ನೀವೇ ಸ್ಪಾನ್ಸರ್ ಇದ್ದೀರಾ. ನೋಡಿ, ಇದು ಬಿ, ಇದು ಡಿ, ಇದು ಇ, ಇದು ಎಫ್. ಇಲ್ಲಿ ಎ, ಸಿ ಯಾರು ಏನು ಬಿಸ್ನೆಸ್ ಮಾಡಿಲ್ಲ, ಈ ವಾರ 0 ಇದೆ. ಬಿ ಅನ್ನೋ ವ್ಯಕ್ತಿ ಬೈ ಚಾನ್ಸ್ ಸರ್, ನೋಡಿ, ವಾರದಲ್ಲಿ ಅವರು ಏನಾದ್ರೂ ಇಲ್ಲಿ 3 ಲಕ್ಷ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇದರಿಂದ ನಿಮಗೂ ಸರ್ ಎಷ್ಟು ಬಂತು? ನಿಮಗೆ 30,000 ಬಂತು. ಯಾರಿಗೆ? ಅವ್ರಿಗೆ. ರೈಟ್ ಸರ್, ಅವರಿಗೆ 30,000 ಬಂತು. ಓಕೆ, ಇಲ್ಲಿ 30,000 ಅವರಿಗೆ ಬಂತು. ಯಾಕಂದ್ರೆ 10% ಕೊಟ್ಟಿದ್ರಲ್ಲ ಮ್ಯಾಚಿಂಗ್ ಇನ್ಕಮ್ ಇವರಿಗೆ. ಇವರು 3 ಲಕ್ಷ ತಗೊಂಡಿದ್ದಾರೆ ಅಂದ್ರೆ ಇವರ ಬಿ ಇಂದ ನಿಮಗೆ 10% ಬರುತ್ತೆ. ಅಂದ್ರೆ 3 ಲಕ್ಷ ಅವರು ತಗೊಂಡಿದ್ದಾರೆ. ಸೊ ನಿಮಗೆ 30,000 ಬಂತು. ಅಂದ್ರೆ 10% ನಿಮಗಿದು, ಅವ್ರಿಗೆ 10% ವೀಕ್ಲಿ ಮ್ಯಾಚಿಂಗ್ ಆಗಿತ್ತು, ಅವರು 10% ನಿಮಗೆ ಬರ್ತದೆ. ರೈಟ್, ನೋಡಿ, ಸ್ವಲ್ಪ ಆಲೋಚನೆ ಮಾಡಿ ಸರ್. ಇಲ್ಲಿ ಎ, ಬಿ, ಸಿ, ಡಿ, ಇ, ಫಾರ್ ಎಕ್ಸಾಂಪಲ್ ಇಲ್ಲಿ ಎ, ಸಿ ಏನು ಬಿಸ್ನೆಸ್ ಮಾಡಿಲ್ಲ, ಒಂದು ಲೈನಲ್ಲಿ ಇನ್ಕಮ್ ಬರ್ತದೆ. ಈ ಒಂದು ಲೈನಲ್ಲಿ ಇನ್ಕಮ್ ಅಲ್ಲಿ ಯಾರು 10% ಟೀಮ್ ಬೋನಸ್ ತಗೊಂತಿದ್ರೆ ಈ ವಾರದ ಇನ್ಕಮ್ 10% ಇಂದ ನಿಮಗೆ 10% ಸಿಗ್ತಾ ಹೋಗುತ್ತೆ. ಈಗ ಡಿ ಅನ್ನೋರು ಸರ್ 1 ಲಕ್ಷ ತಗೊಂಡಿದ್ದಾರೆ ವಾರದಲ್ಲಿ, ಸೊ ನಿಮಗೆ 10,000. ಸೊ ನಿಮಗೆ ಇಲ್ಲಿ ನೋಡಿ, ಈ ಅನ್ನೋ ವ್ಯಕ್ತಿ 2 ಲಕ್ಷ ತಗೊಂಡಿದ್ದಾರೆ, ಅವರಿಂದ ನಿಮಗೆ 20,000. ಈ ಎಫ್ ಅನ್ನೋ ವ್ಯಕ್ತಿ ಸರ್ ಫಾರ್ ಎಕ್ಸಾಂಪಲ್ 1.5 ಲಕ್ಷ ತಗೊಂಡಿದ್ದಾರೆ, ನಿಮಗೆ ಅವರಿಂದ 15,000. ಅಂದ್ರೆ ಇಲ್ಲಿ ನೀವು ನಿಮ್ಮ ಸ್ಪಾನ್ಸರ್ ಮಾಡಿರೋಂಥ ವ್ಯಕ್ತಿಗಳು ಏನ್ ಇನ್ಕಮ್ ತಗೊಂತಾರೆ ಸರ್, ಆ ಇನ್ಕಮಿನ 10% ನಿಮಗೆ ಬರ್ತಾ ಹೋಗುತ್ತೆ. ಇದು ಸಿಂಗಲ್ ಏನರ್ ಇರ್ಬೋದು ಅಥವಾ ಎಕ್ಸ್ಟ್ರೀಮ್ ರೈಟ್, ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಎಲ್ಲಿ ಕೊಟ್ಟಿದ್ರು ನಿಮಗೆ ಇನ್ಕಮ್ ಇದು ಬರುತ್ತೆ. ರೈಟ್, ಸೊ ಇದು ಒಂದು ಬ್ಯೂಟಿ. ಇದು ವೀಕ್ಲಿ ಇನ್ಕಮ್ ಸರ್. ಇದು ವೀಕ್ಲಿ ಇನ್ಕಮ್ ನಿಮಗೆ ಬರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ವೀಕ್ಲಿ ಇನ್ಕಮ್, ಇದು ವೀಕ್ಲಿ ಇನ್ಕಮ್. ರೈಟ್, ಸೊ ಈ ರೀತಿ ನೀವು ವಾರದಲ್ಲಿ ನೀವು ಏನು ಆಕ್ಟಿವೇಶನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ವಾರದ ಇನ್ಕಮ್. ನಿಮ್ಮ ಏನು ಸ್ಪಾನ್ಸರ್ ಮಾಡಿರೋಂಥ ವ್ಯಕ್ತಿ ವಾರದಲ್ಲಿ ಏನು ತಗೊಳ್ತಾರೆ ಅವ್ರ 10% ನಿಮಗೆ ಬರುತ್ತೆ. ಸೊ ಇದು ಒಂದು ವಂಡರ್ಫುಲ್ ಸರ್. ಇದು ಒಂದು SHPL ಕೊಟ್ಟಿರೋಂಥದ್ದು ಸಿಂಗಲ್ ಲೈನಲ್ಲೂ ಸಹ ನಿಮಗೆ ಇನ್ಕಮ್ ಬರ್ತದೆ. ಸೊ ನೆಕ್ಸ್ಟ್ ನಾನು ಹೇಳಕ್ ಹೋಗ್ತಾರೆ ಸರ್ ಲೀಡರ್ಶಿಪ್ ಬೋನಸ್. ಇದು ಲೀಡರ್ಶಿಪ್ ಬೋನಸ್ ಯಾವ ರೀತಿ ಕೊಡ್ತಾರೆ
ಸೊ ನೋಡಿ ಲೀಡರ್ಶಿಪ್ ಬೋನಸ್ ಅಲ್ಲಿ ಇವತ್ತು ನಿಮಗೆ ನಾನು ಹೇಳ್ಬಿಡ್ತೀನಿ ಮುಂದೆ ಅಕ್ಯುಮುಲೇಷನ್ ಬಿವಿಯಲ್ಲೂ ಸರ್ ನಿಮಗೆ ರಿವಾರ್ಡ್ಸ್ ಇದೆ, ಅವಾರ್ಡ್ಸ್ ಇದೆ. ನಾನು ಮುಂದೆ ಹೇಳ್ತೀನಿ ಯಾವ ರೀತಿ ಅಕ್ಯುಮುಲೇಷನ್ ಬಿವಿಲಿ ಕೊಡ್ತಾರೆ ಅಂತ. ನೀವು ಮಾಡುವಂತ ಪ್ರತಿಯೊಂದು ಬಿವಿ ಇಲ್ಲಿ ಕ್ಯಾರಿ ಫಾರ್ಡ್ ಆಗ್ತಾ ಹೋಗುತ್ತೆ ಸರ್. ಯಾವುದೇ ಬಿವಿ ನಿಮಗೆ ಇಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ, ಯಾವುದೇ ಫ್ಲೆಶ್ ಔಟ್ ಆಗಲ್ಲ. ನೀವು 600 ಬಿವಿ ಮಾಡಿ, 6,000 ಮಾಡಿ, 60,000 ಬಿವಿ ಎಷ್ಟು ಮಾಡಿದ್ರು ಆ ಬಿವಿ ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಅಚೀವ್ಮೆಂಟ್ಗಳು ಸಿಗುತ್ತೆ. ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಸಿಗುತ್ತೆ ಅಂತೇಳಿ, ರೈಟ್. ಸೊ ಲೀಡರ್ಶಿಪ್ ಬೋನಸ್ ಯಾವ ರೀತಿ ಕೊಡ್ತಾರೆ ಸರ್ ನೋಡಿ, ನಿಮ್ಮ ಎ ಗ್ರೂಪ್ ಇದೆ, ನಿಮ್ಮ ಬಿ ಗ್ರೂಪ್ ಇದೆ, ರೈಟ್. ಫಾರ್ ಎ ಗ್ರೂಪ್ ಮತ್ತೆ ಬಿ ಗ್ರೂಪ್ ಇಂದ ಟೋಟಲ್ ಈ ಮಂತ್ ಅಲ್ಲಿ ಸರ್ ಇಲ್ಲಿ 15,000 ಬಿವಿ ಬಂದಿದೆ, ಈ ಕಡೆ 15,000 ಬಿವಿ ಬಂದಿದೆ. ಸೊ ನಿಮ್ದೇನಾಯ್ತು ಸರ್ ಇಲ್ಲಿ, ಯಾಕಂದ್ರೆ 15,000 ಬಿವಿ ಬಂದಾಗ ಕಂಪ್ನಿ ನಿಮಗೆ ಒಂದು ಲೆವೆಲ್ ಕೊಡ್ತದೆ. ಆ ಲೆವೆಲ್ ಹೆಸರು ಹೇಳ್ತಾರೆ ಸರ್ ಸಿಲ್ವರ್. ಇಲ್ಲಿ ಕಂಪ್ನಿ ಟೀಮ್ ಮೆಂಟರಿಂಗ್ ಬೋನಸ್ ಅಂತೇಳಿ ಕಂಪ್ನಿ 5% ಹಣ ಕೊಡುತ್ತೆ. ಯಾರಿಗೆ? ಈ ನಿಮ್ಮ ಲೆವೆಲ್ ಆಗಿರುತ್ತೆ ಸಿಲ್ವರ್. ಸರ್ ಇದು ಫಸ್ಟ್ ಮಂತ್ ಬಂತು ಸರ್, ಓಕೆ. ಇದು ನಿಮಗೆ 15,000 ಅದಕ್ಕೆ ಇನ್ಕಮ್ ಕೊಟ್ಟಾಯ್ತು, ಓಕೆ ಸರ್. 15,000 ಅದು ಝೀರೋ ಆಗೋದಿಲ್ಲ, 15,000 ಅಲ್ಲೇ ಇರುತ್ತೆ ಎ ಮತ್ತೆ ಬಿ ಅಲ್ಲಿ. ಸರ್ ಇನ್ನೊಂದು ಸಲ ನೀವು ಒಂದು ತಿಂಗಳು 30,000 ಬಂತು, ಯಾಕಂದ್ರೆ ಟೀಮ್ ಬಂದಿರುತ್ತೆ, ನಿಮಗೆ ಬಂದಿರುತ್ತದೆ. ಅವಾಗ ಬಂದಾಗ ಸರ್ ನಿಮಗೆ ಇಲ್ಲಿ ಗೋಲ್ಡ್ ಅಂತ ಹೇಳ್ತಾರೆ. ಗೋಲ್ಡ್ ಆದಾಗ ಸರ್ ನಿಮಗೆ ಇಲ್ಲಿ ಟೀಮ್ ಮೆಂಟರಿಂಗ್ ಬೋನಸ್ ಕೊಡ್ತಾರೆ, 2% ಆಗುತ್ತೆ. ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ಅಂತ 3% ಕಂಪನಿ ಕೊಡುತ್ತೆ, ರೈಟ್. ಸೊ ಮತ್ತೆ ನೆಕ್ಸ್ಟ್ ಇದು ಫಸ್ಟ್ ಲೆವೆಲ್ ಸರ್, ಇದು ಸೆಕೆಂಡ್, ಮೂರನೇ, ಥರ್ಡ್ ಬಂತು ಸರ್. ಯಾವಾಗ 50,000 ನಿಮ್ದು ಬಿವಿ ಬಂದಿದೆ ಸರ್, ಇಲ್ಲಿ 50,000 ಬಿವಿ ಬಂದಾಗ ನಿಮಗೆ ಪ್ಲಾಟಿನಮ್ ಅಂತ ಹೇಳ್ತಾರೆ. ಪ್ಲಾಟಿನಮ್ ಆದಾಗ ಈ ಟೀಮ್ ಮೆಂಟರಿಂಗ್ ಬೋನಸ್ ಕೊಡ್ತಾರೆ 2%, ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ 3% ಕೊಡ್ತಾರೆ, ಚೈಲ್ಡ್ ಎಜುಕೇಶನ್ ಫಂಡ್ ಮತ್ತೆ ನಿಮಗೆ 3% ಕೊಡ್ತಾರೆ. ಓಕೆ. ಸೊ ಇದು ನಿಮಗೆ ನೆಕ್ಸ್ಟ್ ಸರ್ ಇಲ್ಲಿ ಬರೋಂಥದ್ದು ಯಾವಾಗ ನಿಮಗೆ ಫೋರ್ತ್ 75,000 ಬಿವಿ ಮ್ಯಾಚ್ ಆಗುತ್ತೆ. 75,000 ಸರ್ ನಿಮಗೆ ಇಲ್ಲಿ ಡೈಮಂಡ್ ಅಂತ ಹೇಳ್ತಾರೆ, ಡೈಮಂಡ್. ಸೊ ಡೈಮಂಡ್ ಆದ್ರಿ ಸರ್, ನೀವು ಡೈಮಂಡ್ ಆದಾಗ ಈ 3 ಫಂಡ್ ಜೊತೆಲಿ ಟೀಮ್ ಮೆಂಟರಿಂಗ್ ಬೋನಸ್, ಬಿಸ್ನೆಸ್ ಡೆವಲಪ್ಮೆಂಟ್, ಚೈಲ್ಡ್ ಎಜುಕೇಶನ್ ಫಂಡ್ ಅಂಡ್ ದೆನ್ ಎಕ್ಸ್ಟ್ರಾ ಮತ್ತೆ ನಿಮಗೆ ಇನ್ನೊಂದು ಫಂಡ್ ಕೊಡ್ತಾರೆ. ಟೀಮ್ ಮೆಂಟರಿಂಗ್ ಬೋನಸ್ ಕೊಟ್ಟಾಗಿದೆ, ಬಿಸ್ನೆಸ್ ಡೆವಲಪ್ಮೆಂಟ್ ಕೊಟ್ಟು, ಚೈಲ್ಡ್ ಎಜುಕೇಶನ್, ಟ್ರಾವೆಲ್ ಫಂಡ್ ನಿಮಗೆ ಕೊಡ್ತಾರೆ ಇಲ್ಲಿ 3%. ಇದು ಯಾವುದು ಫಂಡ್ಗಳು ಹೋಲ್ಡ್ ಇರಲ್ಲ ಸರ್. ಈ 3 ಜೊತೆ ಇದು ಒಂದು ಪ್ಲಸ್ ಆಗುತ್ತೆ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ನಿಮಗೆ ಇಲ್ಲಿ ಯಾವುದೇ ಫಂಡ್ಗಳನ್ನ ಹೋಲ್ಡ್ ಇಟ್ಟು ನಿಮ್ಮ ಫಂಡ್ ಇಂದ ನಿಮಗೆ ಟ್ರಾವೆಲ್ ಕಳಿಸೋದಿಲ್ಲ. ಈ ಫಂಡ್ಗಳನ್ನ ಪ್ರತಿ ತಿಂಗಳು ನಿಮಗೆ ಕೊಟ್ಟು ಬಿಡ್ತಾರೆ. ನೆಕ್ಸ್ಟ್ ಸರ್ ಈಗ 75,000 ಬಿವಿ ಆಗಿತ್ತು ಸರ್, 1.5 ಲಕ್ಷ ಬಿವಿ ಆಯ್ತು. ನಿಮಗೆ ಹೇಳ್ತಾರೆ ಎಕ್ಸಿಕ್ಯೂಟಿವ್ ಡೈಮಂಡ್ ಅಂತ ಹೇಳ್ತಾರೆ. ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ಟ್ರಾವೆಲ್ ಫಂಡ್ ಜೊತೆ ಸರ್ ನಿಮಗೆ ಇನ್ನೊಂದು ಫಂಡ್ ಎಕ್ಸ್ಟ್ರಾ ಕೊಡ್ತಾರೆ. ಇಲ್ಲಿ ಟ್ರಾವೆಲ್ ಫಂಡ್ ಕೊಟ್ಟಿದ್ರು, ಇದಕ್ಕೆ ಸರ್ ಕಾರ್ ಫಂಡ್ ನಿಮಗೆ ಎಕ್ಸ್ಟ್ರಾ 3% ಕೊಡ್ತಾರೆ ಈ ಎಲ್ಲ ಫಂಡ್ ಜೊತೆಲಿ. ನೆಕ್ಸ್ಟ್ ಸರ್ ಇಲ್ಲಿ 6th ಇದೆ ಸರ್, ಇಲ್ಲಿ ಬಂದಾಗ 2.5 lakh ಬಿವಿ, 2.5 lakh ಬಿವಿ ಆದಾಗ ನಿಮಗೆ ರಾಯಲ್ ಡೈಮಂಡ್ ಅಂತ ಹೇಳ್ತಾರೆ. ರಾಯಲ್ ಡೈಮಂಡ್ ಆದಾಗ ಈ ಕಾರ್ ಫಂಡ್ ಜೊತೆಲಿ ಹೌಸ್ ಫಂಡ್ ನಿಮಗೆ ಕೊಡ್ತಾರೆ. ನೋಡಿ ಇಲ್ಲಿ ಮಾಡುವಂತ ಪ್ರತಿ ಒಂದು ಬಿವಿನೂ ಸರ್ ಇದು ಪ್ಲಸ್ ಆಗ್ತಾ ಹೋಗುತ್ತೆ, ಯಾವುದು ಝೀರೋ ಆಗೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ನೀವು ಏನ್ ಬಿವಿ ಮಾಡ್ತಿದ್ದೀರಾ ನೋಡಿ, 15,000 ಬಿವಿ ಮಾಡಿದಿರಾ ಫಸ್ಟ್ ಮಂತ್, ಇನ್ನೊಂದ್ 2 ತಿಂಗಳು ಬಿಟ್ಟು 30,000 ಬಿವಿ ಮಾಡಿ, ಇದಕ್ಕೆ ಪ್ಲಸ್ ಆಗಿರುತ್ತೆ 45 ಮತ್ತೆ 50 ಮಾಡಿದಿರಾ ಸರ್, ಇದಕ್ಕೆ 90, ಈ ರೀತಿ ಪ್ಲಸ್ ಆಗ್ತಾ ಹೋಗುತ್ತೆ. ಓಕೆ. ಇದರಿಂದ ಉಪಯೋಗ ಏನಿದೆ ಅಂತ ನಿಮಗೆ ಮುಂದೆ ನಾನು ತಿಳಿಸ್ತೀನಿ. ನೋಡಿ ಇದು ಫ್ರೆಶ್ ಬಿವಿ ಮಾಡೋದ್ರಿಂದ ನಿಮಗೆ ಸಿಲ್ವರ್ ಆಯ್ತು, ಗೋಲ್ಡ್ ಆಯ್ತು, ಪ್ಲಾಟಿನಮ್, ಡೈಮಂಡ್, ಎಕ್ಸಿಕ್ಯೂಟಿವ್ ಡೈಮಂಡ್, ರಾಯಲ್ ಡೈಮಂಡ್ ಆದ್ರೆ ಇಲ್ಲಿ ಫಂಡ್ಗಳು ಕಂಪ್ನಿ ಕೊಡುತ್ತೆ ಸರ್. ಇದೇ ರೀತಿ ನೀವು ಏನಾದ್ರು ವಾವ್, ಈಗ ನೋಡಿ ಸರ್ ವಂಡರ್ಫುಲ್ ಆಗಿರೋಂಥದ್ದು. ಈಗ ನೀವು ಇಲ್ಲಿ ಜಸ್ಟ್ ಪ್ರತಿ ತಿಂಗಳು ಫ್ರೆಶ್ ಬಿವಿ ಬಂದಿರೋದಕ್ಕೆ ನೀವು ಇಲ್ಲೇ ಮಾಡಿದ್ರೆ ನಿಮಗೆ ಇಲ್ಲಿ ಆ ಕಂಪ್ನಿ ಫಂಡ್ಗಳನ್ನ ಕೊಟ್ಟಿದೆ ಸರ್. ಅಕ್ಯುಮುಲೇಷನ್ ಬಿವಿಯಲ್ಲೂ ನಿಮಗೆ ರಿವಾರ್ಡ್ಸ್ ಅವಾರ್ಡ್ಸ್ ಬರುತ್ತೆ ಅಂದ್ರೆ ಎಸ್ 100% ಸರ್. ನಾನು ಹೇಳಿದೆ ನೋಡಿ, ಯಾವತ್ತಾದ್ರೂ ಆಗ್ಲಿ ಸರ್, ನೀವು ನೋಡಿ ಫಸ್ಟ್ ಮಂತ್ 15,000 ಬಿವಿ ಮಾಡಿದಿರ, ಇನ್ನೊಂದು ಮಂತ್ ಯಾವತ್ತು ಮತ್ತೊಂದು 15,000 ಬಿವಿ ಮಾಡಿದಿರ ಸರ್, ಇನ್ನೊಂದು ಮಂತ್ ಒಂದು 20,000 ಬಿವಿ ನಿಮ್ದಾಗಿದೆ, ಅಲ್ಲಿಗೆ 20, 30, 50 ಆಯ್ತು. ಮತ್ತೆ ಇನ್ನೊಂದು ಮಂತ್ ಒಂದು 25,000 ಬಿವಿ ಮಾಡಿ, ಟೋಟಲಿ ಎಷ್ಟಾಯ್ತು ಸರ್? 75,000 ಬಿವಿ ಆಯ್ತು. ಇದು ಫಸ್ಟ್ ಮಂತ್ ಇದು ಮಾಡಿದಿರ, ಅಥವಾ ಒಂದು 3-4 ತಿಂಗಳು ಬಿಟ್ಟು ಇದು ನೀವು ಮಾಡಿದಿರ, ಆಫ್ಟರ್ 2 months, ಆಫ್ಟರ್ ಇದು 4 month ಇದು ಮಾಡಿದ್ರ, ಆಫ್ಟರ್ 5th month ಇದು ನೀವು ಮಾಡಿದ್ರ, ಅಂದ್ರೆ 6 month ಅಲ್ಲಿ ಟೋಟಲ್ 75,000 ಬಿವಿ ನಿಮ್ದು ಬಂದಿದೆ. ಎಷ್ಟು ಮಂತ್ ಅಲ್ಲಿ? 6 month ಅಲ್ಲಿ ಟೋಟಲ್. ಆವಾಗನೂ ಸಹ ನಿಮಗೆ ಕಂಪ್ನಿ ಡೈಮಂಡ್ ಅಂತಾನೆ ಹೇಳುತ್ತೆ. ಯಾಕಂದ್ರೆ 75,000 ಬಿವಿ ಅಕ್ಯುಮುಲೇಷನ್ ಲೆಫ್ಟ್ ಬಂದಿದೆ, 75,000 ಅಕ್ಯುಮುಲೇಷನ್ ನಿಮಗೆ ರೈಟ್ ಬಂದಿದೆ.
ನೀವೇನಾದ್ರಿ ಸರ್ ಡೈಮಂಡ್ ಆದ್ರಿ. ಇಲ್ಲೂ ನೀವು ಫ್ರೆಶ್ ಮಾಡಿದ್ರು ಡೈಮಂಡೇ, ನೀವು ಅಕ್ಯುಮುಲೇಷನ್ BVಯಲ್ಲೂ ಬಂದ್ರು ನೀವು ಡೈಮಂಡೇ ಆದ್ರಿ. ಓಕೆ, ಸೊ ಇದಕ್ಕೆ ಏನ್ ಕೊಡುತ್ತೆ ಸರ್ ಕಂಪ್ನಿ? ಸರ್ ರಿಯಲಿ ತುಂಬಾ ಸಂತೋಷ ಆಗುತ್ತೆ. ನೀವು ನೋಡಬಹುದು ಇಲ್ಲಿ ಕಂಪ್ನಿ ಕೊಡ್ತಾ ಇದೆ ಸರ್, ನೀವು ಡೈಮಂಡ್ ಆದಾಗ ಡೈಮಂಡ್ ಅಚೀವರ್ಗೆ 75,000 ಅಕ್ಯುಮುಲೇಷನ್ BV ಬಂದಾಗ ಒಂದು SHPL ಬ್ಯಾಕ್ ಪ್ಯಾಕ್ ಇರ್ಬೋದು, ಒಂದು ಟಿ ಶರ್ಟ್, ಒಂದು ಕ್ಯಾಪ್, ಟೈ ಪಿನ್, ಲೇಪಲ್ ಪಿನ್, SHPL ಬಿಸ್ನೆಸ್ ಟೂಲ್ಸ್, ಇದೆಲ್ಲ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ. ಅಂದ್ರೆ 75,000 BV ನೀವು ಅಕ್ಯುಮುಲೇಷನ್ ಬಂದಿರೋದು ಸರ್. 1 ಮಂತ್ ಅಲ್ಲ, 5-6 ತಿಂಗಳಲ್ಲಿ ಮಾಡಿದ್ರೆ ಇದು ರೈಟ್. ಇಲ್ಲಿ ನಿಮ್ಗೆ ಏನ್ ಬಂತು? ಒಂದು ಇಲ್ಲಿ ಅಕ್ಯುಮುಲೇಟೆಡ್ BV ಬಂದಾಗ SHPL ನ ಸ್ಟಾರ್ಟೆಡ್ ಕಿಟ್ ಬಂತು ಇಲ್ಲಿ. ಓಕೆ, SHPL ನ ಫಸ್ಟ್ ಯಾರ್ಡ್ ಅಂತ SHPL ಇಲ್ಲಿ ಸ್ಟಾರ್ಟೆಡ್ ಕಿಟ್ ಬಂತು. ಇದು ಒಂದು ಬಂತು ರೈಟ್ ಸರ್. ಎರಡನೇದು ಸರ್ 75,000 BV ನಿಮ್ದು ಆಗಿತ್ತು. 75,000 BVಗೆ ಒಂದಿಲ್ಲ ಒಂದಿನ ನೀವು ಬಿಸ್ನೆಸ್ ಮಾಡ್ತಾ ಮಾಡ್ತಾ ಮತ್ತೆ 75,000 BV ಇದಕ್ಕೆ ಪ್ಲಸ್ ಆಯ್ತು. ಇದಕ್ಕೆ 75,000 BV ಪ್ಲಸ್ ಆಯ್ತು. ಈಗ ಎಷ್ಟಾಯ್ತು ಸರ್? ಇದು 5-6 ತಿಂಗಳಲ್ಲಿ ಆಗಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದೇ ತಿಂಗಳಲ್ಲಿ ಆಗ್ಬೇಕಂತಿಲ್ಲ. ಯಾವಾಗ 75ಕ್ಕೆ 75 ಆಡ್ ಆಯ್ತು, ನಿಮ್ದಿಲ್ಲಿ 1.5 ಲಕ್ಷ BV ಆಯ್ತು. ಈ ಕಡೆ 1.5 ಲಕ್ಷ BV ಆಯ್ತು. ಕರೆಕ್ಟಾ? ಸೊ ಆವಾಗ ನಿಮಗೆ ಕಂಪನಿ ಹೇಳ್ತಾ ಇದೆ ಎಸ್ ಯು ಆರ್ ಎ ಇಲ್ಲಿ ಎಕ್ಸಿಕ್ಯೂಟಿವ್ ಡೈಮಂಡ್. ಏನಾದ್ರಿ ಸರ್ ನೀವು? ಎಕ್ಸಿಕ್ಯೂಟಿವ್ ಡೈಮಂಡ್. ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ಇಲ್ಲಿ ಒಂದು SHPL ಸ್ಟಾರ್ಟರ್ ಕಿಟ್ ಕೊಟ್ಟಿತ್ತು ಸರ್. ಮತ್ತೆ ನಿಮಗೆ ಇನ್ನೊಂದು ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ಸರ್ ನಿಮಗೆ ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ ಕೊಡುತ್ತೆ. ಏನ್ ಸರ್ ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್? ಈ ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ಲಿ ಸರ್ ನಿಮಗೆ ಇಲ್ಲಿ SHPL ಗೋಲ್ಡ್ ಪ್ಲೇಟೆಡ್ ವಾಚ್ ಇದೆ ಸರ್, ಬಯೋಮ್ಯಾಗ್ನೆಟಿಕ್ ಕಪಲ್ ಇಂದು, ಅಂಡ್ ದೆನ್ ಸೂಟ್ ಲೆಂತ್ ಇದೆ, ಸೂಟ್ ಪೀಸ್ ಇದೆ, ಪ್ಯಾಂಟ್ ಪೀಸ್ ಇದೆ, ಆಲ್ಕಲೈನ್ ವಾಟರ್ ಬಾಟಲ್ ಇದೆ. ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಒಂದಿನ ಮಾಡೋದಲ್ಲ ಸರ್, 6-7 ತಿಂಗಳು 8 ತಿಂಗಳಲ್ಲಿ 1.5 ಲಕ್ಷ BV ನಿಮ್ದು ಸೇರ್ತಾ 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 ಬಂದಿದೆ. ಅಂದ್ರೂ ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಆದ್ರಿ. ಆವಾಗ ನಿಮ್ಗೆ ಏನ್ ಕೊಡ್ತದೆ? ಇಲ್ಲಿ SHPL ನ ಒಂದು ಎರಡನೇದು ಮತ್ತೆ ಬರ್ತದೆ ಸರ್. ನಿಮ್ಗೆ ಇಲ್ಲಿ ರಿವಾರ್ಡ್ ಏನ್ ಬರ್ತದೆ? ನಿಮಗೆ ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್. ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ ಬರ್ತದೆ. ಓಕೆ ಸರ್, ಇದು ಎರಡನೇದು. 1.5 ಲಕ್ಷ ಆಗಿತ್ತು ಸರ್. 1.5 ಲಕ್ಷ BV ನಿಮ್ದಾಗಿತ್ತು. 1.5 ಲಕ್ಷ BV ಆದ್ಮೇಲೆ ಮತ್ತೆ ಒಂದಿಲ್ಲ ಒಂದಿನ ಸರ್ ನಿಮ್ಗೆ ಇಲ್ಲಿ ಪ್ಲಸ್ 1 ಲಕ್ಷ BV ಬಂತು. ಎಷ್ಟು ದಿನ ಆಗಲಿ ಪರವಾಗಿಲ್ಲ, 1 ಲಕ್ಷ BV ಬಂದಿದೆ. ಆವಾಗ ಎಷ್ಟಿತ್ತು ಸರ್ ನಿಮ್ದು ಇಲ್ಲಿ ನೋಡಿ, ಈ ಜಾಗದಲ್ಲಿ ನಿಮ್ದು 75,000 ಫಸ್ಟ್ ಆಗಿತ್ತು ರೈಟ್ ಅಲ್ವಾ ಸರ್? 75,000ಕ್ಕೆ 70,000 ಸೇರಿ 1.5 ಲಕ್ಷ ಬಂತು ಸರ್. 1.5 ಲಕ್ಷಕ್ಕೆ 1 ಲಕ್ಷ ಸೇರ್ತು. ಈಗ ನಿಮ್ದು 2.5 ಲಕ್ಷ BV ಬಂತು. 2.5 ಲಕ್ಷ BV ಬಂತು. ಇದು ಅಕ್ಯುಮುಲೇಷನ್ ಸರ್. 2.5 ಲಕ್ಷ BV ಆಲ್ರೆಡಿ ನಿಮ್ದಿದು ಒಂದ್ ದಿನದಲ್ಲ ಸರ್, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳಲ್ಲಿ ಬಂದಿದೆ. ಆದ್ರೂ ನಿಮಗೆ ಕಂಪ್ನಿ ಒಂದು ರ್ಯಾಂಕ್ ಕೊಡುತ್ತೆ ಸರ್. ನೀವು ರಾಯಲ್ ಡೈಮಂಡ್ ಆರಿ. ರಾಯಲ್ ಡೈಮಂಡ್ ಅಂತ ಕಂಪ್ನಿ ಹೇಳುತ್ತೆ ನಿಮಗೆ. ರಾಯಲ್ ಡೈಮಂಡ್ ಆದಾಗ ಸರ್ ನಿಮಗೆ ಇಲ್ಲಿ ಒಂದು 3ನೇದು ನಿಮಗೆ ರಿವಾರ್ಡ್ ಸಿಗ್ತದೆ. ಇಲ್ಲಿ ನಿಮಗೆ ಸರ್ ಅಕ್ಯುಮುಲೇಷನ್ BV ಬಂದಾಗ 2 ನೈಟ್ 3 ಡೇಸ್ ನಿಮಗೆ LDP ಪ್ರೋಗ್ರಾಮ್ ಫ್ರೀ ಕೊಡ್ತಾರೆ. ಫಸ್ಟ್ ನೀವು ಬಂದಾಗ SHPL ಸ್ಟಾರ್ಟರ್ ಕಿಟ್ ಬಂತು 75,000 BV ಮಾಡಿದಾಗ, ಮತ್ತೆ 1.5 ಲಕ್ಷ ಮಾಡಿದಾಗ ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ ಬಂತು ಸರ್. ಅಂಡ್ ದೆನ್ ಮತ್ತೆ 2 ಲಕ್ಷ BV ಮ್ಯಾಚ್ ಮಾಡಿದಾಗ ರಾಯಲ್ ಡೈಮಂಡ್ ಅಂತ ನಿಮಗೆ ಲೆವೆಲ್ ಕೊಟ್ಟು ಇಲ್ಲಿ 2 ನೈಟ್ 3 ಡೇಸ್ ನಿಮಗೆ ಲೀಡರ್ಶಿಪ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಎಸ್, ನೋಡ್ತಿರಲ್ಲ ಸರ್, ಇದು ಲೀಡರ್ಶಿಪ್ ಪ್ರೋಗ್ರಾಮ್ ನಿಮಗೆ ಇಲ್ಲಿ ಬರ್ತಾ ಇದೆ ರೈಟ್. ಅಂಡ್ ನೆಕ್ಸ್ಟ್ ಸರ್ ಒಂದಿಲ್ಲ ಒಂದಿನ 2.5 ಲಕ್ಷ BV ಬಂದಿತ್ತು. ಇದಕ್ಕೆ ಪ್ಲಸ್ 1.25 ಲಕ್ಷ BV ಆ್ಯಡ್ ಆಯ್ತು. ಇದಕ್ಕೆ ಪ್ಲಸ್ ಮತ್ತಿಲ್ಲಿ 1.25 ಲಕ್ಷ BV ಆ್ಯಡ್ ಆಯ್ತು. ಸರಿನಾ? ಸೊ ಇದಕ್ಕೆ ಎಷ್ಟೈತೆ ಸರ್? 1.25 ಲಕ್ಷ ಆದಾಗ ನಿಮ್ದು 3.25, ಈ ಕಡೆ 3.25. ಸೊ ಆವಾಗ ಕಂಪ್ನಿ ನಿಮಗೆ ಈ 3.25 ಆದಾಗ ಸರ್ ಮತ್ತೆ 4ನೇ ರಿವಾರ್ಡ್ ನಿಮಗೆ ಇಲ್ಲಿ ಕೊಡ್ತಾ ಇದೆ. ಎಸ್, ಅದ್ರ ಜೊತೆ ರ್ಯಾಂಕು ನಿಮಗೆ ಕೊಡ್ತಾ ಇದೆ. ಎಸ್, ನಿಮಗೆ ಇಲ್ಲಿ ಕ್ರೌನ್ ಡೈಮಂಡ್ ಅಂತ ಹೇಳ್ತಾರೆ. ಕ್ರೌನ್ ಡೈಮಂಡ್ ಅಂತ ಲೆವೆಲ್ ಕೊಟ್ಟು ಈ 4ನೇ ರಿವಾರ್ಡ್ ನಿಮಗೆ ಒಂದು ಬ್ರ್ಯಾಂಡೆಡ್ ಸ್ಮಾರ್ಟ್ ಫೋನ್ ಕೊಡ್ತದೆ. ಬ್ರ್ಯಾಂಡೆಡ್ ಸ್ಮಾರ್ಟ್ ಫೋನ್ ಕೊಡ್ತಾರೆ. ನೋಡಿ ಸರ್, ನೀವು ಸ್ಟಾರ್ಟ್ ಇವತ್ತು ಮಾಡಿರ್ಬೋದು. ಒಂದು ಸೋಪ್, ಒಂದು ಶಾಂಪು, ಒಂದು ಪೇಸ್ಟ್ ತಗೊಂಡಿದ್ದು ನಿಮ್ಗೆ ಇಲ್ಲಿ ಅಕ್ಯುಮುಲೇಷನ್ ಆಗ್ತಾ ಇದೆ, ಇಲ್ಲಿ ಆ್ಯಡ್ ಆಗ್ತಾ ಇದೆ BV.
ನಿಮಗೆ ಯಾವತ್ತೂ ಇದು ಝೀರೋ ಆಗ್ತಾ ಇಲ್ಲ. ನೀವು ಮಾಡುವಂಥ ಪ್ರತಿಯೊಂದು BV ಲೆಫ್ಟ್ ರೈಟ್ ನಿಮ್ಮ ಟೀಮ್ ಮಾಡ್ತಾ ಇರೋದು ಅಕ್ಯುಮುಲೇಷನ್ ಆಗಿ ಆ್ಯಡ್ ಆಗ್ತಾ ಇದೆ. ಆ್ಯಡ್ ಆಗಿ ಯಾವಾಗ 3:45 ಆಯಿತು ಆವಾಗ ನಿಮಗೆ ಈ ರಿವಾರ್ಡ್ ಬಂತು ಸರ್. 4ನೇದು. ಓಕೆ ಸರ್, ನೆಕ್ಸ್ಟು 5ನೇದು 3:45ಗೆ ಸರ್ ಇನ್ನು ಪ್ಲಸ್ 3.5 ಆಯಿತು. ಇನ್ನು ಮತ್ತೆ 3.75 ಆ್ಯಡ್ ಆಯಿತು. ಇಲ್ಲಿ ಪ್ಲಸ್ ಮತ್ತೆ 3.75 ಆ್ಯಡ್ ಆಯಿತು. ಅವಾಗ ಎಷ್ಟಾಯ್ತು ಸರ್ ನಿಮ್ಮದು 7.5 ಲ್ಯಾಕ್ 7.5 ಲ್ಯಾಕ್ ಆಯಿತು, ಹೌದಲ್ವಾ? ಇಲ್ಲಿ 7.5 ಲ್ಯಾಕ್ ಆಯಿತು, ಈ ಕಡೆ 7.5 ಲ್ಯಾಕ್ ಆಯಿತು. ಅಂದರೆ ಇದು ನೀವು ಎಷ್ಟು ದಿನದಲ್ಲಿ ಬೇಕಾದರೂ ಮಾಡ್ಬೋದು ಸರ್. 7.5 ಲ್ಯಾಕ್ BV ಇಲ್ಲ ಆಯಿತು ಅಂದರೆ ನಿಮಗೆ ಕ್ರೌನ್ ಡೈಮಂಡ್ ಆಯಿತು. ಈ ಜಾಗದಲ್ಲಿ ನಿಮಗೆ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಅಂತ ಹೇಳ್ತಾರೆ. ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಅಂತ ಹೇಳ್ತಾರೆ, ರೈಟ್? ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಆದಾಗ ನೋಡಿ, ಇಲ್ಲಿ ಬ್ರ್ಯಾಂಡೆಡ್ ಸ್ಮಾರ್ಟ್ ಫೋನ್ ಕೊಟ್ಟಿದ್ರು 3.25 ಲಕ್ಷ ಆದಾಗ, 7.5 ಲಕ್ಷ ಆದಾಗ ಮತ್ತೆ ನಿಮಗೆ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಅಂತ ರ್ಯಾಂಕ್ನ ಕೊಟ್ಟು ನಿಮಗೆ ಬ್ರ್ಯಾಂಡೆಡ್ LED TV ಕೊಡ್ತಾರೆ. ಬ್ರ್ಯಾಂಡೆಡ್ LED TV ಸರ್. ಇದು ಸ್ಮಾರ್ಟ್ ಫೋನ್ ನೀವು ಬೇಕಾದ್ರೆ ತಗೊಬೋದು ಅಥವಾ ನಿಮಗೆ ಕ್ಯಾಶ್ ಕೊಡ್ತಾರೆ ಸರ್. ಇದು ನಿಮಗೆ 8,000 ನಿಮಗೆ 10,000 ಒಳಗೆ ನಿಮಗೆ ಇದು ಕ್ಯಾಶ್ ಕೊಡ್ತಾರೆ. ಅಥವಾ ಇಲ್ಲಿ ಬಂದಾಗ ಬ್ರ್ಯಾಂಡೆಡ್ LED TV ನಿಮಗೆ 15,000 ನಿಮಗೆ ಇದು ಕ್ಯಾಶ್ ಕೊಡ್ತಾರೆ ಸರ್. 7.5 ಲಕ್ಷ BV 7.5 ಲಕ್ಷ BV ನಿಮಗೆ ಬಂದಿತ್ತು 1 ವರ್ಷದಲ್ಲಿ. ಯಾಕಂದ್ರೆ ನೋಡಿ, ಈಗ ಟೀಮ್ ಜಾಸ್ತಿ ಆಗಿರುತ್ತೆ, ಟೀಮ್ ಗ್ರೋತ್ ಆಗ್ತಾ ಹೋಗುತ್ತೆ 100%. ಆವಾಗ ಸರ್ ನಿಮ್ಗೆ ಯಾವಾಗಾದರೂ ಆಗಲಿ ಸರ್, ಒಂದಿಲ್ಲ ಒಂದಿನ 6th ನಿಮಗೆ ನೋಡಿ 7.25 ಲಕ್ಷಕ್ಕೆ ಪ್ಲಸ್ ಇಲ್ಲಿ ಸರ್, ಇಲ್ಲಿ ನಿಮಗೆ ಯಾವಾಗ 12 ಲಕ್ಷ ಆಗುತ್ತೆ. ಅಂದರೆ ಇಲ್ಲಿ 4.25 ಲಕ್ಷ ಪ್ಲಸ್ ಇಲ್ಲಿ 4.25 ಪ್ಲಸ್ 4.25 ಲಕ್ಷ ಆ್ಯಡ್ ಆಯಿತು. ಅಂದರೆ ನೋಡ್ಬೋದು ಸರ್, ಇಲ್ಲಿ ನಿಮಗೆ ಯಾವಾಗ 12 ಲಕ್ಷ 5 ಲ್ಯಾಕ್ ಫಾರ್ ಎಕ್ಸಾಂಪಲ್ 5 ಲ್ಯಾಕ್ BV ನಿಮ್ದು ಆ್ಯಡ್ ಆಯಿತು ಅಂದಾಗ ಇಲ್ಲಿ ಸರ್ ನಿಮ್ಮದು 12.5 ಲಕ್ಷ BV 12.5 ಲಕ್ಷ BV ಆಗುತ್ತೆ, ರೈಟ್? ಇಲ್ಲಿಗೆ ನೀವು ಯಾವತ್ತಾರು ಒಂದಿಲ್ಲ ಒಂದಿನ 5 ಲ್ಯಾಕ್ ಇದಕ್ಕೆ ಆ್ಯಡ್ ಆಯ್ತಾ, ಸೊ 12.5 ಲ್ಯಾಕ್ BV ಆಯಿತು. ಆವಾಗ ನಿಮಗೆ ಸರ್ ಕ್ರೌನ್ ಅಂಬಾಸಿಡರ್ ಅಂತ ಹೇಳ್ತಾರೆ. ಕ್ರೌನ್ ಅಂಬಾಸಿಡರ್ ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ಒಂದು ಲ್ಯಾಪ್ಟಾಪ್ ಫ್ರೀ ಕೊಡ್ತಾರೆ ಸರ್. ನೋಡ್ತೀರಲ್ಲ ಸರ್, ನೋಡಿ ನಾನು ಹೇಳಿದೆ ನಿಮಗೆ, ಫಸ್ಟ್ ಆದಾಗ ಟಿ ಶರ್ಟ್ಸ್ ಬಂತು, ಸೆಕೆಂಡ್ ನಿಮಗೆ ಎಕ್ಸಿಕ್ಯೂಟಿವ್ ಡೈಮಂಡ್ ಈ ಒಂದು ರಿವಾರ್ಡ್ ಬಂತು, 3ನೇ ರಿವಾರ್ಡ್ ಸರ್ LDP ಪ್ರೋಗ್ರಾಮ್ ನಿಮಗೆ ಫ್ರೀ ಆಯಿತು. 4ನೇದು ನಿಮಗೆ ಇಲ್ಲಿ ಸರ್ ಮೊಬೈಲ್ ಫ್ರೀ ಬಂತು. 5ನೇದು ಟಿವಿಗೆ ನಿಮಗೆ ಅಮೌಂಟ್ ಕೊಟ್ಟರು. ನೆಕ್ಸ್ಟ್ ಲ್ಯಾಪ್ಟಾಪ್ ತಗೊಳ್ಳೋಕೆ ನಿಮಗೆ ಕಂಪ್ನಿ ಕ್ಯಾಶ್ ಕೊಡುತ್ತೆ. MRP 50,000 ನಿಮಗೆ 50,000 ನಿಮಗೆ 35,000 ನಿಮಗೆ ಅಕೌಂಟಿಗೆ ಕಂಪ್ನಿ ಕ್ರೆಡಿಟ್ ಮಾಡುತ್ತೆ. ಸೂಪರ್ ಅಲ್ವಾ ಸರ್? ಸ್ವಲ್ಪ ಯೋಚನೆ ಮಾಡಿ ಸರ್. ನೋಡಿ, ಏನು ನೀವು ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಇದು ಅಕ್ಯುಮುಲೇಷನ್ ಆಗ್ತಾ ಹೋಗ್ತಾ ಇದೆ. ಇದು ಯಾವತ್ತೂ ಝೀರೋ ಆಗ್ತಾ ಇಲ್ಲ. ನೀವು ಈ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಏನು ಮ್ಯಾಚ್ ಮಾಡಿರ್ತೀರ ಸರ್, ಅದಕ್ಕೆ ಈ ಒಂದು ಫಂಡ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮ್ಮದು ಈಗ 12.5 ಲಕ್ಷ BV ಮ್ಯಾಚ್ ಆಗಿದೆ ಈ ತಿಂಗಳಲ್ಲಿ. ಸೊ ನೀವು ಈ ತಿಂಗಳಲ್ಲಿ ಮ್ಯಾಚ್ ಆಗಿದೆ ಕೇವಲ 2.5 ಲಕ್ಷ. ಅಂದರೆ 2.5 ಲಕ್ಷಕ್ಕೆ ನಿಮಗೆ ಈ ರಾಯಲ್ ಡೈಮಂಡ್ಗೆ ಏನು ಬರಬೇಕು ಎಲ್ಲ ಫಂಡ್ಗಳನ್ನ ಕೊಡ್ತಾರೆ, ಬಟ್ ನಿಮಗೆ ರಿವಾರ್ಡ್ ಇದು ಕೊಡ್ತಾರೆ. ಹಾಗಾಗಿ ನಿಮ್ದು ಯಾವತ್ತು ನಿಮ್ಮ BV ಇದು ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಹೋಗುತ್ತೆ. ಇದರಿಂದ ಯಾವುದೇ ರೀತಿ ನಿಮಗೆ ಲಾಸ್ ಆಗೋದಿಲ್ಲ. ಎಸ್, ಇದು 12 ಲಕ್ಷ ಆಗಿತ್ತು ಸರ್. ನೋಡಿ, ಈಗ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ 12 ಲಕ್ಷ ಆಗಿತ್ತು, ಒಂದಿಲ್ಲ ಒಂದಿನ ಸರ್ 12 ಲಕ್ಷಕ್ಕೆ 12 ಲಕ್ಷ ಆ್ಯಡ್ ಆಗಿ 25 ಲ್ಯಾಕ್ BV ನಿಮಗೆ ಬಂದಾಗ ಸರ್ ನಿಮಗೆ ಇಲ್ಲಿ ಡಬಲ್ ಕ್ರೌನ್ ಅಂಬಾಸಿಡರ್ ಅಂತ ಹೇಳ್ತಾರೆ. ಇಲ್ಲಿ ಅಬ್ಸಲ್ಯೂಟ್ಲಿ ನಿಮಗೆ ಥೈಲ್ಯಾಂಡ್ ಟ್ರಿಪ್ ನಿಮಗೆ ಫ್ರೀ ಇದೆ. ಥೈಲ್ಯಾಂಡ್ ಟ್ರಿಪ್ ಫ್ರೀ ಕೊಟ್ಟು 3 ನೈಟ್ 4 ಡೇಸ್ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಫ್ರೀ ಕೊಟ್ಟು ಸರ್ ಇದರಲ್ಲಿ ಸರ್ ಇಲ್ಲಿ ನೋಡ್ಬೋದು. ಎಸ್, ನಿಮಗೀಗ ಡಬಲ್ ಕ್ರೋನಂಬರ್ಸ್ಗೆ ಥೈಲ್ಯಾಂಡ್ ಟ್ರಿಪ್ನ ಫ್ರೀ ಕೊಟ್ಟು ನಿಮಗೆ ಇಲ್ಲಿ 25,000 ಕ್ಯಾಶ್ ಕೊಡ್ತಾರೆ. 25,000 ಅಂದರೆ ನಿಮಗೆ ರ್ಯಾಂಕು ಅಚೀವ್ ಆಯಿತು ಸರ್. ಅದ್ರ ಜೊತೆಯಲ್ಲಿ ನಿಮಗೆ ಇಲ್ಲಿ ನಿಮಗೆ ರಿವಾರ್ಡು ಬರ್ತಾ ಇದೆ. ಫಾರಿನ್ ಟ್ರಿಪ್ ಫ್ರೀ ಅಚೀವ್ ಆಯಿತು. ಇದು ನಿಮಗೆ 25,000 ರೂಪಾಯಿ ಕ್ಯಾಶ್ ಕೊಡ್ತಾರೆ ಈ ಜಾಗದಲ್ಲಿ. ಈಗ ಆಲ್ರೆಡಿ ನೆಕ್ಸ್ಟ್ ಮಂತ್ ನಾವೆಲ್ಲ ಥೈಲ್ಯಾಂಡ್ ಹೋಗ್ತಾ ಇದೀವಿ, ರೈಟ್? ಅದೇ ರೀತಿ ಸರ್ ಒಂದಿಲ್ಲ ಒಂದಿನ ನಿಮ್ಮದು ಯಾವಾಗ ಇಲ್ಲಿ 50 ಲ್ಯಾಕ್ ಆಗುತ್ತೆ, ನಿಮಗೆ ತ್ರಿಬಲ್ ಕ್ರೌನ್ ಅಂಬಾಸಿಡರ್ ಅಂತ ಹೇಳ್ತಾರೆ. ಸೊ ಆವಾಗ ನಿಮಗೆ ಇಲ್ಲಿ ಸರ್ ನಿಮ್ಮ ಲೆವೆಲ್ ತ್ರಿಬಲ್ ಕ್ರೌನ್ ಅಂಬಾಸಿಡರ್ ಆಗುತ್ತೆ. ನಿಮಗೆ ಇಲ್ಲಿ ರ್ಯಾಂಕ್ ತ್ರಿಬಲ್ ಕ್ರೌನ್ ಅಂಬಾಸಿಡರ್ ಆ್ಯಂಡ್ ದೆನ್ ನಿಮಗೆ 4 ನೈಟ್ 5 ಡೇಸ್ ದುಬೈ ಇದೆ, ಟ್ರಿಪ್ ಫ್ರೀ ಇದೆ. ವಾವ್, ಸೂಪರ್ ಅಲ್ಲ? ಅಷ್ಟೇ ಅಲ್ಲ, ಜೊತೆಲಿ 66,000 ರೂಪಾಯಿ ನಿಮಗೆ ಕ್ಯಾಶ್ ಕೊಡ್ತಾರೆ.
ಈ ರೀತಿ ಸರ್ ಅಕ್ಯುಮುಲೇಷನ್ ಆಗ್ತಾ ಒಂದಿಲ್ಲ ಒಂದಿನ ಸರ್ ನಿಮ್ದಿಲ್ಲಿ ನೋಡಿ, ಇಲ್ಲಿ ನಿಮಗೆ ಟ್ರಿಬಲ್ ಕ್ರೋನ್ ಅಂಬಾಸಿಡರ್ ಲೆವೆಲ್ ಕೊಟ್ಟಿದ್ರು. ಅದೇ ರೀತಿ 1.25 CR ಆಯ್ತಾ, ಆವಾಗ ನಿಮಗೆ ಇಲ್ಲಿ ಯೂನಿವರ್ಸಲ್ ಕ್ರೋನ್ ಅಂಬಾಸಿಡರ್ ಅಂತ ಹೇಳ್ತಾರೆ. ಅದರಲ್ಲಿ ಸರ್ ನಿಮಗೆ ಇಲ್ಲಿ ಯಾವಾಗ 2.5 ಲಕ್ಷ ಕ್ಯಾಶ್ ಕೊಡ್ತಾರೆ, ಮತ್ತೆ 3 ನೈಟ್ 4 ಡೇಸ್ ಸ್ಟಾರ್ ಕ್ರೂಸ್ ನಿಮಗೆ ಫ್ರೀ ಇದೆ. ಅದೇ ರೀತಿ 1.25 CR ಆಗಿತ್ತು ಸರ್ ನಿಮ್ದು. ಅದೇ ರೀತಿ ನೀವು ಬಿಸ್ನೆಸ್ ಮಾಡ್ತಾ ಎಸ್ ಸರ್ 1.25 CR ಆಗಿತ್ತು. ಬಿಸ್ನೆಸ್ ಮಾಡ್ತಾ ಒಂದಿಲ್ಲ ಒಂದಿನ 2.5 CR ಆಯ್ತು ಅಂದ್ರೆ ಸರ್ ನಿಮಗೆ ಇಲ್ಲಿ ರ್ಯಾಂಕ್ ಡಬಲ್ ಯೂನಿವರ್ಸಲ್ ಕ್ರೋನ್ ಅಂಬಾಸಿಡರ್ ಕೊಟ್ಟು ಇಲ್ಲಿ ನಿಮಗೆ ಸರ್ ಇಲ್ಲಿ 5 ಲಕ್ಷ ಕ್ಯಾಶ್ ಕೊಡ್ತಾರೆ. ಆಸ್ ಎ ಕಾರ್ ಫಂಡ್ ನೀವು ತಗೊಬಹುದು ಕ್ಯಾಶ್ ಕೊಟ್ಟು ನಿಮ್ಗೆ ಇಷ್ಟವಾಗಿರೋಂಥದ್ದು. ಸ್ವಿಟ್ಜರ್ಲ್ಯಾಂಡ್ ಟೂರ್ ಫ್ರೀ ಮತ್ತೆ 5 lakh rupees ನಿಮಗೆ ಇಲ್ಲಿ ಸರ್ ಇನ್ಕಮ್ಮು ನೀವು ಬಿಟ್ಟು ಆ ತಿಂಗಳ ಇನ್ಕಮ್ ಬಿಟ್ಟು ಇಲ್ಲಿ ಕಂಪ್ನಿ ಕೊಡುತ್ತೆ. ಇದು ಒಂದು ಕ್ಯಾಶ್ ರಿವಾರ್ಡ್ ಇದು. ಓಕೆ, ಸೊ ಅದ್ರ ಜೊತೆಲಿ ಸರ್ ನೋಡಿ, ನೀವು ಒಂದಿಲ್ಲ ಒಂದಿನ ಯಾವಾಗ ಇಲ್ಲಿ ನೀವು 2.5 ಮಾಡಿದ್ರಿ, ಯಾವಾಗ ಸರ್ 5 CR ನಿಮ್ದಾಗುತ್ತೆ, ಆವಾಗ ನಿಮಗೆ 7 night 8 days ಯುರೋಪ್ ಟೂರ್ ಕೊಡ್ತಾರೆ ಫ್ರೀ. ಅದ್ರ ಜೊತೆಲಿ 12.5 ಲಕ್ಷ ಕ್ಯಾಶ್ ಕೊಡ್ತಾರೆ ಆ ಮಂತಿನ ಇನ್ಕಮ್ ಬಿಟ್ಟು. ವಾವ್, ಸೂಪರ್ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಅದೇ ರೀತಿ ಬಿಸ್ನೆಸ್ ನೀವು ಒಂದಿಲ್ಲ ಒಂದಿನ ಬಿಸ್ನೆಸ್ ಮಾಡ್ತಾ ಸರ್ ನೋಡ್ತಿದ್ರೆ ಇಲ್ಲಿ ನಿಮಗೆ ಇಲ್ಲಿ 10 CR ಆದಾಗ 7 8 days USA ಮತ್ತು ಆಸ್ಟ್ರೇಲಿಯಾ ಕೊಟ್ಟು 25 ಲಕ್ಷ ರೂಪಾಯಿ ನಿಮಗೆ ಕ್ಯಾಶ್ ಕೊಡುತ್ತೆ ಕಂಪನಿ. ಸ್ವಲ್ಪ ಆಲೋಚನೆ ಮಾಡಿ ಸರ್, ಎಷ್ಟೊಂದು ವಂಡರ್ಫುಲ್ ಪ್ಲಾನ್ ಮಾಡಿದೆ SHPL. ಅದೇ ರೀತಿ ಸರ್ ನೋಡಿ, ನಿಮ್ಮ ಬಿಸ್ನೆಸ್ ನೀವು ಮಾಡ್ತೀರಾ, ಬಿಸ್ನೆಸ್ ಮಾಡ್ತಾ SHPL ಬ್ರ್ಯಾಂಡ್ ಅಂಬಾಸಿಡರ್ ಒಂದು ಲೆವೆಲಿಗೆ ನೀವು ತಲುಪ್ತೀರಾ. ಯಾವಾಗ 20 CR ಆದಾಗ ಸರ್ 12 night 13 days ವರ್ಲ್ಡ್ ಟೂರ್ ಕೊಟ್ಟು ನಿಮಗೆ 50 ಲಕ್ಷ ಇಲ್ಲಿ ಕ್ಯಾಶ್ ಕೊಡುತ್ತೆ ಕಂಪನಿ. ವಾವ್, 50 ಲಕ್ಷ ನಿಮಗೆ ಕ್ಯಾಶ್ ಕೊಡ್ತಾ ಇದೆ. ಸೂಪರ್ ಅಲ್ವಾ? ಸೊ ಸ್ವಲ್ಪ ಆಲೋಚನೆ ಮಾಡಿ ಸರ್. ಇವತ್ತು ನೀವು ಮಾಡ್ತಾರಂತ ಬಿಸ್ನೆಸ್ ಅಕ್ಯುಮುಲೇಷನ್ ಆಗಿ ಒಂದಿನ ನೀವು ವರ್ಲ್ಡ್ ಟೂರ್ ತಿರುಗ್ತೀರಾ, 50 ಲಕ್ಷ ನಿಮಗೆ ಕ್ಯಾಶ್ ರಿವಾರ್ಡು ಬರುತ್ತೆ. ಅದೇ ರೀತಿ ಸರ್ ನೀವು ಜೊತೆಯಲ್ಲಿ ಸರ್ ನಿಮಗೆ ಇಲ್ಲಿ ಚೇರ್ಮನ್ ಕ್ಲಬ್ ಮೆಂಬರ್ ಅಂತ ಒಂದು ನಿಮಗೆ ಲೆವೆಲ್ ಬರ್ತದೆ. ಯಾವಾಗ 50 CR ನೀವು ಮಾಡಿದಾಗ ಅಕ್ಯುಮುಲೇಷನ್ BVಯಲ್ಲಿ ಸರ್ ನಿಮಗೆ ಲಕ್ಸುರಿ ಫ್ಲಾಟ್ ತಗೊಳ್ಳೋಂಥ ಒಂದು ಅವಕಾಶ ಕಂಪನಿ ಕೊಡುತ್ತೆ. 1.25 ಕೋಟಿ ಕ್ಯಾಶ್ ಕೊಡುತ್ತೆ ನಿಮಗೆ ರಿವಾರ್ಡ್ ಆಗಿ. ನಿಮಗೆ ಚೇರ್ಮನ್ ಕ್ಲಬ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಲಾಸ್ಟ್ ಬಟ್ ಲೀಸ್ಟ್ ಯಾವಾಗ 100 CR ಆಗುತ್ತೆ ಸರ್, 100 CR ಆದಾಗ ನಿಮಗೆ ಇಲ್ಲಿ ಅಲ್ಟ್ರಾ ಲಕ್ಸುರಿ ವಿಲಾ ಅಂದ್ರೆ 2.5 CR ಕ್ಯಾಶ್ ರಿವಾರ್ಡ್ ಕೊಡುತ್ತೆ ಕಂಪನಿ. ಅದ್ರ ಜೊತೆಲಿ ಸರ್ ಆ ಮಂತ್ ಏನ್ ಇನ್ಕಮ್ ಇರುತ್ತೆ ಇನ್ಕಮ್ ಕೊಡುತ್ತೆ. ನೀವು ಕಂಪನಿಯ ಲಾಸ್ಟ್ ಲೆವೆಲ್ಗೆ ನೀವು ತಲುಪಿಬಿಡ್ತೀರಾ. ಸೊ ಇದು ನೀವು ಸ್ಟಾರ್ಟ್ ಮಾಡೋಂಥ ಇವತ್ತಿನ ಒಂದು ಸೋಪ್, ಒಂದು ಪೇಸ್ಟ್, ಒಂದು ಶಾಂಪೂ, ಒಂದು ತಗೊಳ್ಳೋಂಥ ಹೆಲ್ತ್, ಅಗ್ರಿಕಲ್ಚರ್, ವೆಟರ್ನರಿ ಏನು ತಗೊಂಡು ಆಕ್ಟಿವೇಟ್ ಮಾಡ್ತೀರಾ, ಸೈಡ್ ಆಕ್ಟಿವೇಷನ್ ಮಾಡ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಾ, ಒಂದಿಲ್ಲ ಒಂದಿನ ಈ ಲೆವೆಲ್ಗೆ ನೀವು ತಲುಪ್ತೀರಾ ಸರ್. ರಿಯಲಿ ಒಂದು ವಂಡರ್ಫುಲ್ ಇನ್ಕಮ್ ನಿಮಗೆ. ಅದ್ರ ಜೊತೆಲಿ ನಿಮಗೆ ಕಂಪ್ನಿ ಮತ್ತೆ ಬೇರೆ ಬೇರೆ ರೀತಿಯ ನಿಮಗೆ ರಿವಾರ್ಡ್ಸ್ಗಳು, ಅವಾರ್ಡ್ಸ್ಗಳು ಕಂಪ್ನಿ ಕೊಡ್ತಾ ಹೋಗುತ್ತೆ. ನಮ್ಮಲ್ಲಿ ರಾಯಲ್ಟಿ ಕ್ಲಬ್ ಬೋನಸ್ ಅಂತ ಇದೆ. ಯಾರು 2.5 ಲಕ್ಷ ಮ್ಯಾಚ್ ಮಾಡ್ತಾರೆ ಅವರಿಗೆ ಎಕ್ಸ್ಟ್ರಾ ಮತ್ತೆ ಒಂದು ಇನ್ಕಮ್ ಕಂಪ್ನಿಯ ಕಡೆಯಿಂದ 2% ಹಣವನ್ನು 3% ಹಣವನ್ನು ತೆಗೆದಿಟ್ಟು ಹಂಚುತ್ತೆ. ಮತ್ತೆ ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್ ಅಂತಾನಿದೆ. ಯಾರು 25 ಲಕ್ಷ ಅಟ್ ಎ ಟೈಮ್ ಒಂದ್ಸಲ ಯಾರು ಮ್ಯಾಚ್ ಮಾಡಿದ್ರೆ ಅದಕ್ಕೂ ಕಂಪ್ನಿ ಟರ್ನ್ ಓವರಿಂದ 2% ತೆಗೆದು ಕಂಪ್ನಿ ಹಂಚುತ್ತೆ. ಸೊ ರಿಯಲಿ ಸರ್, ರಿಯಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಈ ಫ್ರೀಡಮ್ ಇಂದು. ಈ ಮಂತ್ ಅಲ್ಲಿ ಆಗಸ್ಟ್ 1 year ಆಯ್ತು ಸರ್. 1 yearಲಿ ಫ್ರೀಡಮ್ ಪ್ಲಾನ್ ಲಾಂಚ್ ಮಾಡಿ ಸಾವಿರಾರು ಜನಗಳು ಇವತ್ತು ಅಚೀವ್ಮೆಂಟ್ ಮಾಡಿದ್ದಾರೆ, ಸಾವಿರಾರು ಜನಗಳು ಇವತ್ತು ಸಕ್ಸಸ್ ಪಡ್ಕೊಳ್ತಾ ಇದ್ದಾರೆ. ಸೊ ನಿಮಗೂ ಒಂದು ಸುವರ್ಣ ಅವಕಾಶ ಇದೆ ಸರ್, ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಇದ್ದೀರಾ. ಸೊ ಹಾಗಾಗಿ ದಯವಿಟ್ಟು ಹೇಳಂಥದ್ದು, ನಿಮ್ಮ ಟೈಮ್ ಇದೆಯಲ್ಲ ಎಲ್ಲಿ ಸ್ಪೆಂಡ್ ಮಾಡಬೇಕನ್ನೋದನ್ನು ಯೋಚನೆ ಮಾಡಿ. ಇಲ್ಲೂ ಒಂದು ಕಡೆ ಮೋಟಿವೇಶನ್ ಮೇಲೆ ನೀವು ಮಾಡ್ತಾ ಇದ್ರೆ ನೋಡಿ, ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಹೊರಗಡೆ ಫ್ಲಶ್ ಔಟ್ ಆಗೋಗುತ್ತೆ. ಬಟ್ ನಮ್ಮ SHPಯಲ್ಲಿ ಆ್ಯಡ್ ಆಗ್ತಾ ಅಕ್ಯುಮುಲೇಷನ್ ಆಗ್ತಾ ರಿವಾರ್ಡ್ ಬರುತ್ತೆ, ಕ್ಯಾಶು ಬರುತ್ತೆ, ಫಾರಿನ್ ಟ್ರಿಪ್ಸ್ ಇದೆ, ನಿಮಗೆ ಗೆಜೆಟ್ಸ್ ಇದೆ, ಎಲ್ಲ ಇದೆ ಸರ್. ವಂಡರ್ಫುಲ್. ನೀವು ಬಟ್ ಇವತ್ತು ಮೈಂಡ್ ಓಪನ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫ್ 360 ಡಿಗ್ರಿ ಟರ್ನ್ ಆಗುತ್ತೆ. ನಮ್ಮ ಕಡೆಯಿಂದ ಸಪೋರ್ಟ್ ಇದೆ ಸರ್. ಪ್ರತಿಯೊಂದು ರೀತಿಯ ಸಪೋರ್ಟ್ ನಿಮ್ಗೆ ಇರ್ಬೋದು, ಪ್ರಾಡಕ್ಟ್ ನಾಲೆಜ್ ಇರ್ಬೋದು, ಸಿಸ್ಟಮ್ ಬಗ್ಗೆ ಇರ್ಬೋದು. ನಮ್ಮದೇ ಸ್ಟೆಪ್ ಎಜುಕೇಷನ್ ಸಿಸ್ಟಮ್ ಇದೆ. ಅದ್ರ ಮುಖಾಂತರ ನಾವು ಅಚ್ಚ ಕನ್ನಡದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀವಿ. ನಮ್ಮ ಕಡೆಯಿಂದ ಸಪೋರ್ಟ್, ಕೋಆಪರೇಷನ್ ನಿಮಗಿದೆ ಸರ್. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ, ಏನು ಬೇಕು ನಾವು ನಿಮಗೆ 100% ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಸೊ ನಿಮಗೆ ತುಂಬ ಧನ್ಯವಾದಗಳು ನನ್ನ ಮಾತು ಕೇಳಿದ್ದಕ್ಕೆ. ಓಕೆ, ವೆಲ್ಕಮ್ ಸರ್. ನಿಮಗೆ ಏನೇ ಇದ್ರು ನಮ್ಮ ಜೊತೆ ಡೌಟ್ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದ್ರು ಡೌಟ್ ಇದ್ರೆ ಕಾಲ್ ಮಾಡಿ, ಅಥವಾ ಸರ್ ನಮ್ಮ ಯಾರು ಲೀಡರ್ಸ್ ಇದ್ದಾರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಇವತ್ತು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬ ಜನಕ್ಕೆ ಅನುಮಾನಗಳಿರ್ಬೋದು, ಬಟ್ ಆ ಅನುಮಾನನ ನೀವು ಇಲ್ಲಿ ಬಗೆಹರಿಸ್ಕೊಬೋದು ಸರ್. ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ ಇಲ್ಲ. ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ, ಕೋಆಪರೇಷನ್ ಮಾಡ್ತೀವಿ. ಪ್ರತಿಯೊಬ್ಬರು ನೋಡಿ, ಈ ಒಂದು ಅಕ್ಯುಮುಲೇಷನ್ BVಯಿಂದ ನೀವು ಎಂಥ ಒಂದು
ರಿವಾರ್ಡನ್ನ ಪಡ್ಕೊಬೋದು. ಯೋಚನೆ ಮಾಡಿ, ಹೌದಲ್ವಾ? ಒಂದೊಂದು ಸೋಪ್, ಒಂದೊಂದು ಪೇಸ್ಟ್, ಒಂದು ಶಾಂಪು, ಬಿವಿನೂ ನಿಮಗೆ ಆ್ಯಡ್ ಆಗ್ತಾ ಇದೆ. ಒಂದಿನ ರಿಯಲ್ ಫ್ರೀಡಮ್ನ ನೀವು ಪಡ್ಕೊಳ್ಳೋಂಥ ಅವಕಾಶ SHPL ಕೊಡ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಲವ್ ಯು ಆಲ್. ಬೈ ಬೈ.